ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಇದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಜೊತೆಗೆ ಶ್ರೀ ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. 2 ಗುಣಗಳು ಒಂದರಲ್ಲೇ, ಕೇವಲ 2 ರೂಪಾಯಿಗಳಿಗೆ. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಇದೆರಡೂ ಕೂಡ ಒಂದರಲ್ಲೇ ಇರತಕ್ಕಂಥದ್ದಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮಂಗಳವಾರ, ಶಕ್ತಿ ದೇವತೆಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಮನುಷ್ಯ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಧೈರ್ಯ, ಸ್ಥೈರ್ಯ, ಜ್ಞಾನ, ಏಕಾಗ್ರತೆ ಇದೆಲ್ಲವೂ ಕೂಡ ಬೇಕು ಅಂತಂದರೆ ತ್ರಿಶಕ್ತಿ ದೇವಿಯರ ಸಂಪೂರ್ಣ ಕೃಪಾಶೀರ್ವಾದ ಬೇಕೇ ಬೇಕು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇವರು 3 ಜನ ಇಲ್ಲ ಅಂತಂದರೆ ಜೀವನನೇ ಇಲ್ಲ. ಮಹಾಕಾಳಿ ಎಷ್ಟೇ ಆದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಭಯವನ್ನು ಹೋಗಲಾಡಿಸಿ ಧೈರ್ಯ ಎಂಬತಕ್ಕಂಥ ಆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ತಾಯಿ. ಇನ್ನು ಮಹಾಲಕ್ಷ್ಮಿ ಜೀವನವನ್ನು ಸಾಗಿಸಲಿಕ್ಕೆ ಹಣ, ಧನ, ಕನಕ, ವಸ್ತು, ವಾಹನ, ಸಂಪತ್ತು, ಎಷ್ಟೈಶ್ವರ್ಯಗಳಿದೆಲ್ಲವೂ ಕೂಡ ಬೇಕಲ್ವ. ಹಾಗಾಗಿ ಮಹಾಲಕ್ಷ್ಮಿ ಎಷ್ಟೇ ಆದ್ರೂ ಕೂಡ ತಾಯಿನೇ ಕೊಡ್ತಕ್ಕಂಥದ್ದು. ಇನ್ನು ಮಹಾಸರಸ್ವತಿ ಜ್ಞಾನ, ಬುದ್ಧಿಶಕ್ತಿ, ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಚಾಕುಚಕ್ಯತೆ ಇದೆಲ್ಲದರ ಬಗ್ಗೆನೂ ಕೂಡ ಹೆಚ್ಚಿನಷ್ಟು ಗಮನ ವಹಿಸ್ತಕ್ಕಂಥದ್ದಾಗಲಿ, ನಿಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ತಾಯಿ ಶಾರದೆಯ ಕೆಲಸ. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇದ್ದರೆ ನಾವು ಯಾವತ್ತಿದ್ರೂ ಕೂಡ ಹೀಗೆ ಇರ್ತೀವಿ. ಜೊತೆಗೆ ನೋಡಿ, ಮನುಷ್ಯನಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ತಾಳ್ಮೆಯ ಜೊತೆಗೆ ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಒಂದು ಸಣ್ಣ ವಿಚಾರವನ್ನು ನೋಡೋದಾದರೆ, ಸಾಕಷ್ಟು ಜ್ಞಾನಿಗಳು ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡೋದಾದರೆ, ನಾನು ಕೂಡ ಹೀಗೆ ಒಂದು ಪುಸ್ತಕವನ್ನು ಓದಬೇಕಾದ್ರೆ ಆಗಲಿ, ಜೊತೆಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ದಿವಸ ಎಷ್ಟೋ ಒಂದಿಷ್ಟು ಮೋಟಿವೇಶ್ನಲ್ ಸ್ಪೀಚ್ಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಹಾಗೆ ಒಬ್ಬರು ಪುಣ್ಯಾತ್ಮರು ಹೇಳ್ತಾರೆ, ಈ ತ್ಯಾಗ ಎಂಬತಕ್ಕಂಥದ್ದು ಒಂದು ಪದ ಇದೆ. ಆ ತ್ಯಾಗ ಎಂಬತಕ್ಕಂಥ ಒಂದು ಪದದಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ಇವತ್ತಿನ ದಿವಸ ನೋಡಿ, ಒಂದಷ್ಟು ಜನ ಆಡ್ಕೊಳ್ಳೋರು ಉಂಟು, ಒಂದಷ್ಟು ಜನ ಅದನ್ನು ಗೌರವಿಸೋರು ಉಂಟು. ಆಡ್ಕೊಳ್ಳೋದು ಯಾವ ರೀತಿ ಮಾಡ್ತಾರೆ, ನಾನೇನಾದರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ,
ಆ ಕೆಲಸ ನನಗೆ ಬಹಳ ಇಷ್ಟ ಇದೆ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ವಸ್ತು ನನಗೆ ಬೇಕಾಗಿರ್ತಕ್ಕಂಥದ್ದಿದೆ, ಆ ವಸ್ತು ನನಗೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದಿದೆ, ಆಂತರಿಕವಾಗಿ ನನಗೆ ಅದನ್ನು ಸ್ವಾಗತಿಸಬೇಕು ಎಂಬತಕ್ಕಂಥ ಒಂದು ಮನದಾಸೆ ಇರುತ್ತೆ. ಆದರೆ ಎಲ್ಲೂ ಒಂದು ಕಡೆ ಕುಟುಂಬಕ್ಕೋಸ್ಕರನೋ 10 ಜನಕ್ಕೋಸ್ಕರನೋ ನಾನು ಅದನ್ನು ತ್ಯಾಗ ಮಾಡ್ತೀನಿ. ಒಂದಷ್ಟು ಜನ ಆಡ್ಕೊಳ್ತಾರೆ, ಅದೇನು ಮಹಾ ತ್ಯಾಗ ಅಂಥೇಳಿ. ಏನೇ ಆದ್ರೂ ಕೂಡ ಆಡ್ಕೊಳ್ಳೋರಿಗೆ ಅದು ಬರೀ ಆ ಮಾತಷ್ಟೇ ಬಿಟ್ಟರೆ, ನಿಜವಾಗ್ಲೂ ಆ ಕ್ಷಣ ಆ ಬೇಕು ಎಂಬತಕ್ಕಂಥ ಒಂದು ಅಪೇಕ್ಷೆಯನ್ನು ಯಾವಾಗ ನಾವು ಕೈತಪ್ಪಿ ಹೋಗುತ್ತೋ, ಆ ನೋವಿರುತ್ತಲ್ಲ, ಆ ಅನುಭವಿಸ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರುತ್ತಲ್ಲ, ಆ ಕ್ಷಣ ಅನಿಸುತ್ತೆ ಆ ತ್ಯಾಗಕ್ಕಿರ್ತಕ್ಕಂಥ ಒಂದು ಶಕ್ತಿ ಏನು ಅಂತ ಹೇಳಿ. ಹಾಗಾಗಿ ಆ ತ್ಯಾಗ ಎಂಬತಕ್ಕಂಥ ಒಂದು ಪದಕ್ಕೆ ಅಷ್ಟು ಶಕ್ತಿ ಇರತಕ್ಕಂಥದ್ದಿದೆ. ಯಾರೂ ಕೂಡ ಸುಮ್ಮನೆ ತಮಗೆ ಅಪೇಕ್ಷೆ ಇರತಕ್ಕಂಥದ್ದಾಗಲಿ, ತಮಗೆ ಬಹಳ ಆಂತರಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ತುಂಬ ಬೇಕು ಎಂಬತಕ್ಕಂಥ ಒಂದು ವಿಚಾರವಾಗಲಿ ಅದನ್ನು ಬಿಟ್ಟಿದ್ದಾರೆ ಅಂತಂದರೆ ಅದು ಅವರಿಗೋಸ್ಕರ ಬಿಟ್ಟಿರ್ತಕ್ಕಂಥದ್ದಲ್ಲ, ಅವರ ಕುಟುಂಬಕ್ಕೋಸ್ಕರ ಆಗಿರ್ಬೋದು, ಅವರನ್ನು ನಂಬಿರ್ತಕ್ಕಂಥವ್ರಿಗೋಸ್ಕರ ಆಗಿರ್ಬೋದು, ತನಗಲ್ಲದಿದ್ರೂ ಕೂಡ ಆ ಸಮಾಜಕ್ಕೋಸ್ಕರ ಒಂದು ತ್ಯಾಗ ಅನ್ನೋದಿರುತ್ತೆ ಗೊತ್ತಾ, ಅದು ನಿಜಕ್ಕೂ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಎಲ್ಲರ ಕೈಯಿಂದನೂ ಕೂಡ ಆಗುವಂಥದ್ದಲ್ಲ. ಆ ಕ್ಷಣ ಯಾವುದಾದ್ರೂ ಒಂದು ವಿಚಾರವಾಗಿ ಯಾರಾದರೂ ಒಬ್ಬರು ಒಂದು ವಿಚಾರವನ್ನು ತ್ಯಾಗ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಆದಷ್ಟು ಒಂದು ಗೌರವವನ್ನು ಸಲ್ಲಿಸಬೇಕು. ಇದನ್ನು ಅದ್ಭುತವಾಗಿರ್ತಕ್ಕಂಥ ರೀತಿ ಒಬ್ಬರು ಪುಣ್ಯಾತ್ಮರು ಅದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಸಾರವನ್ನು ಒಂದು ಮೋಟಿವೇಶ್ನಲ್ ಸ್ಪೀಚ್ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಎಷ್ಟೋ ಜನ ಯುವಕರಿಗೆ ನಾವು ತಿಳಿಸ್ತಕ್ಕಂಥದ್ದು ಇಷ್ಟೇ ನೋಡಿ. ಈ ತ್ಯಾಗ ಎಂಬತಕ್ಕಂಥ ಪದದ ಮತ್ತೊಂದು ಮುಖವಾಡ ಹೇಗಿರುತ್ತೆ ಅಂತಂದರೆ, ಆ ಕ್ಷಣ ನಮಗೆ ಯಾವುದು ಅತೀತವಾಗಿರ್ತಕ್ಕಂಥ ಒಂದು ಸಂತೋಷ ಇರುತ್ತೋ, ಆದರೆ ನಮಗೆ ಗೊತ್ತಿಲ್ಲದಿರೋ ಮುಂದಿನ ದಿನಮಾನಗಳಲ್ಲದು ಮಾರಕನೂ ಕೂಡ ಹೌದು. ಆ ಕ್ಷಣ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಸಂತೋಷವನ್ನು ನಾವು ತ್ಯಾಗ ಮಾಡಿಬಿಟ್ರೆ, ಆ 10% ಸಂತೋಷ ತ್ಯಾಗ ಮಾಡಿದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ 90% ಅಷ್ಟು ಸಂತೋಷವನ್ನು ನಾವು ಸ್ವಾಗತಿಸ್ಬೋದಂತೆ. ಆದರೆ ನಾವು ಆತರ ಬಿದ್ದು ತಾಳ್ಮೆ ಇಲ್ಲದಿರ ಕಂಡಿದ್ದೆಲ್ಲ ಬೇಕು ಅನ್ನೋ ಒಂದು ಮನೋಭಾವದಲ್ಲಿ ನಾವೇನು ಮಾಡಿಬಿಡ್ತೀವಿ, ಕೆಲವೊಂದು ಸತಿ ಮುನ್ನುಗ್ಗಿ ಆ 10% ಸಂತೋಷ ಎಂಬತಕ್ಕಂಥದ್ದು ಏನಿದೆ ಅದನ್ನು ಮಾತ್ರ ನಾವು ಸ್ವಾಗತಿಸಕ್ಕೆ ಹೋಗ್ತೀವಿ. ಆದರೆ ಇನ್ನುಳಿದಿರ್ತಕ್ಕಂಥ 90% ಸಂತೋಷವನ್ನು ನಾವು ಖಂಡಿತವಾಗ್ಲೂ ನಮ್ಮ ಕೈಯಾರೆ ನಾವೇ ಕಳ್ಕೊಂಡ್ಬಿಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ತ್ಯಾಗದ 2 ಮಕ್ಕಳಿರ್ತಾವೆ ಗೊತ್ತಾ, ಈ ಎರಡೂ ಕೂಡ ಒಬ್ಬ ಮನುಷ್ಯನಿಗೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾರಾದರೂ ಒಬ್ಬರು ಯಾವುದಾದ್ರೂ ಒಂದು ವಿಚಾರವಾಗಿ ತ್ಯಾಗ ಮಾಡ್ತಾ ಇದ್ದಾರೆ ಅಂತಂದರೆ ಅವರನ್ನು ಅವಹೇಳನ ಮಾಡ್ತಕ್ಕಂಥದ್ದಾಗಲಿ, ಅವರನ್ನು ಏನೋ ಯಾವ ಮಹಾ ತ್ಯಾಗ ಬಿಡಪ್ಪ ಅಂತ ಹೇಳ್ತಕ್ಕಂಥದ್ದಾಗಲಿ, ಅದು ಯಾವುದನ್ನು ಕೂಡ ಮಾಡಬಾರ್ದು. ಆ ವ್ಯಕ್ತಿಗೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ ಹೊರತಾಗಿ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಏನು ಗೊತ್ತಿರುತ್ತೆ. ಹಾಗಾಗಿ ಈ ತ್ಯಾಗ ಎಂಬತಕ್ಕಂಥ ಪದಕ್ಕೆ ಅಷ್ಟು ಶಕ್ತಿ ಇದೆ. ಒಬ್ಬ ಮನುಷ್ಯನಿಗೆ ಈ ತ್ಯಾಗ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು, ಮತ್ತು ನಾನು ಎಂಬತಕ್ಕಂಥದ್ದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಸರಿಸಮ ಪ್ರಮಾಣವಾಗಿ ಬ್ಯಾಲೆನ್ಸ್ ಮಾಡಲಿಲ್ಲ ಅಂತಂದರೆ ಜೀವನದಲ್ಲಿ ನಾವು ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆ ನೋವು, ನಲಿವು, ನನ್ನ ಕೈಯಲ್ಲಿ ಏನೋ ಆಗೋದೇ ಇಲ್ವೇನೋ, ಅಯ್ಯೋ ಬರೀ ನಾನು ಮಾಡೋ ಕೆಲಸಕ್ಕೆಲ್ಲ ಬರೀ ಕಲ್ಲೇ ಏನೋ ಎಂಬತಕ್ಕಂಥ ಒಂದಿಷ್ಟು ಅಂಧಕಾರದ ಕತ್ತಲು ನಮ್ಮನ್ನು ತುಂಬ್ಕೊಂಡ್ಬಿಡುತ್ತೆ. ಯಾವಾಗ ಈ 3 ವಿಚಾರಗಳನ್ನು ನಾವು ಸರಿಸಮ ಪ್ರಮಾಣವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವೋ ಅಲ್ಲಿ ನಾನೂ ಕೂಡ ಒಬ್ಬ ಮನುಷ್ಯ, ಜೀವನದಲ್ಲಿ ನಾನು ಎಲ್ಲವನ್ನೂ ಕೂಡ ಸಾಧನೆ ಮಾಡಬಲ್ಲೆ ಎಂಬತಕ್ಕಂಥ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸುಜ್ಞಾನದ ಜ್ಯೋತಿಯನ್ನು ನಾವು ಬೆಳೆಸ್ಕೊಬೋದಂತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಶ್ರೀ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರನ್ನು, ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸರಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ಚರಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತಿಯೇ ನಮಃ ಗ್ರಾಮಿಣೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಗಣಾಗಣವಲ್ಲಭಾಯ ನಮಃ ಗಣೇಶ್ವರಣ್ಯೇ ನಮಃ ಓಂ ನಿತ್ಯಾಯ ನಮಃ ಸತ್ಯಾಯ ನಮಃ ಸುಂದರಣ್ಯೇ ನಮಃ ಲಲಿತಾಯ ನಮಃ ಓಂ ದುರ್ಗಾಯ ನಮಃ ಗಣಪತಿಯೇ ನಮಃ ಗ್ರಾಮಿಣೇ ನಮಃ ಗಣಾಧ್ಯಕ್ಷಾಯ ನಮಃ ಓಂ ಗಣಸ್ವರೂಪಿಣೇ ನಮಃ ಗಣಾಗಣವಲ್ಲಭಾಯ ನಮಃ ಓಂ ಸರ್ವೇಶ್ವರೀ ನಮಃ ಓಂ ಸರ್ವತೋಭದ್ರವಾಸಿನೇ ನಮಃ ಲಲಿತಾಯ ನಮಃ ದುರ್ಗಾಯ ನಮಃ ಓಂ ಕಾತ್ಯಾಯಿನೇ ನಮಃ ಓಂ
ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी समेत श्रीमद्महाललितां बाला त्रिपुर सुंदरी चक्रेश्वरीं बालांबिकाय नमः। गौरीर्मिमाय सलिला निक्षत्रद्विपदीं विपदीं सां चतुष्पदीं अष्टापदीं नवपदीं बहुषीं सहस्राक्षरां परमेव्योमन् दुर्गाय नमः। गणपते नमः। श्री महाकाली महालक्ष्मी देवताभ्यो नमः। ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸರ್ವೇಶ್ವರಿ ಸರ್ವತೋಭದ್ರವಾಸಿನಿ ನವದುರ್ಗಾ ಮಹಾಕಾಳಿ ದೇವತಾಭ್ಯೋ ನಮಃ. कात्यायनाय विद्महे कन्याकुमारी धीमहि तन्नो दुर्गे प्रचोदयात्. या देवी सर्वभूतेषु मातृरूपेण संस्थिता नमस्तस्यै 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 नमो नमः. ಶ್ರೀ ಕ್ರೋಧಿರಾಮ ಸಂವತ್ಸರ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 4/3/2025 ಮಂಗಳವಾರ ಪಂಚಮಿ ಅಶ್ವಿನಿ ನಕ್ಷತ್ರ. ಬಹಳ ವಿಶೇಷವಾಗಿರತಕ್ಕಂತಹ ಶುಭ ದಿನ. ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोधमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ, ದೇವಿಯ ಆರಾಧನೆ, ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಈ ಮಂಗಳವಾರ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರಿಗೆ ಅಧಿಕವಾದಂತಹ ಲಾಭ ಇದೆ. ಆ ಲಾಭ ಎಂಬತಕ್ಕಂತಹದ್ದು ಹೇಗಿದೆ ಅಂದರೆ, ನಿನ್ನೆ ಯಾರೆಲ್ಲ ಕಣ್ಣೀರು ಹಾಕಿದ್ದೀರಿ, ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭವಿಲ್ಲದಿರ ಸಮಸ್ಯೆ ಕಂಡಿದ್ದೀರಿ, ಯಾವ ತಪ್ಪುಗಳಿಗೆ ನೀವು ತಲೆಬುಗ್ಸಿ ನಿಂತುಕೊಂಡಿದ್ದೀರಿ, ಯಾವೆಲ್ಲ ಸಮಸ್ಯೆಗಳು ನಿಮಗೆ ಅರಿವಿಲ್ಲದಿರ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೂತ್ಕೊಂಡಿತ್ತು, ಅಂತಹದ್ದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಗಫಲ ಈ ಶುಭ ದಿನ ಇದೆ. ಹಾಗಾಗಿ ಇವತ್ತಿನ ದಿವಸದ ರಾಶಿಫಲದಲ್ಲಿರ್ತಕ್ಕಂಥ ಲಾಭ ನಷ್ಟಗಳೇನು ಬನ್ನಿ ನೋಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳೇನಿದೆಯೋ ಅದೆಲ್ಲವೂ ಸಿದ್ಧ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಇದು 27 ನಕ್ಷತ್ರ 12 ರಾಶಿಗಳವರು ಪಠನೆ ಮಾಡಿದ ನಂತರ ರಾಶಿಫಲದತ್ತ ಗಮನ ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಲಾಭ ನಷ್ಟ, ಬೇಕು ಬೇಡ, ಸುಖ ಸಂತೋಷ, ಸರಿ ತಪ್ಪು, ಜೊತೆಗೆ ನಿಂದಕರು ಮತ್ತು ನಿಮ್ಮನ್ನು ಸ್ವಾಗತ ಮಾಡ್ತಕ್ಕಂಥವ್ರು ಎಲ್ಲರ ಮಧ್ಯದಲ್ಲಿ ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸಾಗಿರಬೇಕು. ಆ ಯಶಸ್ಸು ಗ್ರಹಗಳ ಕೃಪಾ ಕಟಾಕ್ಷದಿಂದ ಇರಬೇಕು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಆದರೆ ಇಲ್ಲಿ ಒಂಟಿತನ ನಿಮ್ಮನ್ನು ತುಂಬ ಬಾಧಿಸ್ತಾ ಇದೆ. ಅಂದರೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಮೇಷರಾಶಿಯಲ್ಲಿರ್ತಕ್ಕಂಥವ್ರ ಒಳಮನಸ್ಸು ಏನು ಮಾಡಿದ್ರು ಯಾವುದೇ ಕೆಲಸನೂ ನಾನು ಒಬ್ಬ ಒದ್ದಾಡಬೇಕಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡೋರು ಇಲ್ವಲ್ಲ, ಅಥವಾ ನಾನು ಮಾಡುವ ಕೆಲಸದಲ್ಲಿ ಏನೋ ಅಡ್ಡಿ ಆತಂಕ ಆಗ್ತಾ ಇದೆಯಲ್ಲ, ನಾನು ಎಲ್ಲರಿಗಿಂತ ಒಂದು ಕೈ ಮುಂದಾಗಿದ್ದು ನಾನು ಮಾಡುವ ಕೆಲಸ ಎಲ್ಲರಿಗೂ ಮೆಚ್ಚುಗೆ ಆಗಬೇಕು ಅಂತ ಚಿಂತನೆ ಪಡುವ ನನ್ನ ಮನಸ್ಥಿತಿಗೆ ನನಗೆ ಯಾರೂ ಸಪೋರ್ಟ್ ಮಾಡೋರೋ ಇಲ್ವಲ್ಲಪ್ಪ ಅನ್ನೋ ಮನಸ್ಸು ನಿಮ್ಮನ್ನು ಬಾಧಿಸುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಒಂದಲ್ಲ ಒಂದು ಕಡೆ ಅಚಾತುರ್ಯಗಳಾಗುವಂತಹ, ಅಸಮಾಧಾನ ಆಗುವಂತಹ ಲಕ್ಷಣಗಳು ಸಾಕಷ್ಟು ಇದೆ. ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು, ಓದಬೇಕಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳು ಓದುವರದ ಕಡೆ ತುಂಬ ನಿಮ್ಮ ವಿದ್ಯಾಭ್ಯಾಸವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀರಿ, ಅಸಮಾಧಾನ ತಂದುಕೊಳ್ತಾ ಇದ್ದೀರಿ. ಜೊತೆಗೆ ಒಂದಿಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದರಿಂದ ತುಂಬ ಆಯಾಸ ಪಡ್ತಾ ಇದ್ದೀರಿ. ಯಾವುದ್ರ ಕಡೆಯೂ ಗಮನ ಕೊಡಲಿಕ್ಕಾಗ್ತಿಲ್ಲ, ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಮೇಷರಾಶಿಯವರಿಗೆ ಒಂದಿಷ್ಟು ಸಮಸ್ಯೆ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಏನು ಮಾತಾಡಿದ್ರು ಒಂದು ದುಡುಕಿ ಮಾತಾಡ್ದಂಗೆ ಅನ್ನಿಸ್ಬಿಡುತ್ತೆ. ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಮಾತಾಡಿದ ನಂತರ ಏನೋ ಸಮಸ್ಯೆ ಆಗ್ತಾ ಇದೆಯೇನೋ, ಯಾವುದೋ ತೊಂದರೆ ನನ್ನಿಂದ ಆಗ್ತಾ ಇದೆಯೇನೋ ಅಂತ ನಿಮಗೆ ಅದರ ಭಾಸವಾಗಿಬಿಡುತ್ತೆ. ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಇದೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಅದರ ಬಗ್ಗೆ ಸರಿಯಾದ ಚಿಂತನೆ ಮಾಡಬೇಕು. ಹಾಗೆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದರೆ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ.
ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕಾದಂತಹ ಯೋಗಫಲ ಮೇಷರಾಶಿಯವರಿಗೆ ಸಿಗುತ್ತೆ. ಇವತ್ತು ನೀವು ಮಾಡಬೇಕಾದ್ದು 1 ಚಿಟಿಗೆಯಷ್ಟು ಹೆಸರುಕಾಳು, 1 ಚಿಟಿಗೆಯಷ್ಟು ಅರಿಶಿನ ಪುಡಿ. ಹೆಸರುಕಾಳು ಮತ್ತು ಅರಿಶಿನ ಪುಡಿಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟಷ್ಟು ಲಾಭವೇ ಇದೆ, ಶ್ರಮಿಸಿದಷ್ಟು ಅದರ ಫಲ ಇದೆ. ಆದರೆ ಶ್ರಮಿಸಬೇಕಾಗಿರ್ತಕ್ಕಂತಹ ನೀವು ಶ್ರಮಿಸದಿರ ನಮಗೇನಾದ್ರೂ ಮಾರ್ಗದಲ್ಲಿ ಅನುಕೂಲ ಆಗ್ಬೋದಾ ಎಂಬತಕ್ಕಂಥ ವಾಮಮಾರ್ಗವನ್ನು ತಾವು ಚಿಂತನೆ ಮಾಡ್ತೀರಿ. ವಿದ್ಯಾರ್ಥಿಗಳು ಓದಿ ನೀವು ಗೆಲ್ಲಬೇಕಾಗಿರ್ತಕ್ಕಂಥ ನೀವು ನಾನು ಓದದಿದ್ದರೂ ನನಗೇನಾದ್ರು ಬೇರೆ ಅನ್ಯ ಮಾರ್ಗದಿಂದ ನನಗೆ ಅನುಕೂಲ ಆಗ್ಬೋದಾ ಈ ಮಾರ್ಗ ಯೋಚನೆ ಮಾಡ್ತೀರಿ. ಆದರೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ 12ರಿಂದ 4:20 ಮಧ್ಯದಲ್ಲಿ ಬಂದು ಒದಗುವಂಥ ಸಮಸ್ಯೆಗಳಿಗೆ ಹೇಗಪ್ಪ ಪರಿಹರಿಸ್ಕೊಳ್ಳೋದು, ಹೇಗಪ್ಪ ಅದರಿಂದ ಆಚೆ ಬರೋದು ಎಂಬತಕ್ಕಂಥ ಆತಂಕಕ್ಕೊಳಗಾಗುವ ಪರಿಸ್ಥಿತಿ ಸಾಕಷ್ಟು ಇದೆ. ಹಾಗೆ ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಮ್ಮೆ ಆಲೋಚನೆ ಮಾಡಿ, ಅಥವಾ ನಿಮ್ಮ ಕುಟುಂಬದ ಹಿರಿಯರೋ, ನಿಮ್ಮ ಆತ್ಮೀಯರೋ, ನಿಮ್ಮ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು, ನಿಮ್ಮ ಯಶಸ್ಸಿನ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥವ್ರು, ಅಂತಹವರ ಒಬ್ಬರ ಮಧ್ಯದಲ್ಲಿ ವ್ಯವಹಾರಗಳನ್ನು ಮುಂದುವರೆಸಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇವತ್ತು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದಿ, ಹಾಗೆ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಳಿ. ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೀರಿ. ಸಾಧ್ಯವಾದರೆ ಇವತ್ತಿನ ದಿವಸ 1 ಬಟ್ಲಡಿಕೆಯನ್ನು ಗಣಪತಿಯ ಸಾನ್ನಿಧ್ಯದಲ್ಲಿಟ್ಟು 21 ಗರಿಕೆಯನ್ನು ತಂದು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಗರಿಕೆಯನ್ನು ಬಟ್ಲಡಿಕೆಯ ಮೇಲಿಟ್ಟು ನಮಸ್ಕಾರ ಮಾಡಿದ್ದೆ ಆದರೆ ನೀವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ತೃಪ್ತಿಯಾಗಿ ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಣ್ಣ ಸಣ್ಣ ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಮಾಡಿಕೊಂಡು ಎಲ್ಲಾದರೂ ನಿಂತಿರುವ ನೀರು ಅಲ್ಲಿ ಕ್ರಿಮಿಕೀಟಗಳಿದ್ದರೆ ಆ ಕ್ರಿಮಿಕೀಟಗಳಿಗೆ, ನೀರಲ್ಲಿರ್ತಕ್ಕಂಥ ಕೀಟಗಳಿಗೆ, ನೀರೊಳಗಿರ್ತಕ್ಕಂಥ ಮೀನಾಗ್ಬೋದು, ಕೀಟಗಳಾಗ್ಬೋದು, ಅಂತಹದ್ದಕ್ಕೆ ಅಕ್ಕಿ ಹಿಟ್ಟಿನ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಹಾಕಿದ್ರೆ ಕೆಲವು ದೃಷ್ಟಿದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಆಯಾಸವಿಲ್ಲದಂಥ ನಡಿಗೆಯನ್ನು ಇವತ್ತು ನೀವು ನೋಡ್ತೀರಿ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರೆ ಮಾತ್ರ ಫಲ ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಅದ್ಭುತವಾದ ಫಲ ಈ ಶುಭ ದಿನ ಇದೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು 1 ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಯಾರೊಬ್ಬರಾದರೂ ತಿಂದಿರೋದಿಲ್ಲ. 1 ಉದ್ದರಣೆ ತುಳಸಿ ತೀರ್ಥ ಹೇಗೆ, ಒಂದು ಲೋಟದಲ್ಲಿ ನೀರು ತಗೊಂಡು ಆ ತುಳಸಿ ಎಲೆ ಮೇಲೆ ನೀರು ಹಾಕಿದಾಗ ಎಲೆಯಿಂದ ಬರುವ ನೀರೇ ತೀರ್ಥವಾಗುತ್ತೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಜಾತಿ ಮತ ಅಂತ ಹೇಳ್ತಿಲ್ಲ, ಎಲ್ಲರೂ ಸಹಿತ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ತುಳಸಿಯಲ್ಲಿ ಆಯುರ್ವೇದಿಕ್ ಗುಣ ಇದೆ. ಹಾಗೆ ಇವತ್ತು ತೀರ್ಥವಾಗಿ ನೀವು ತೆಗೆದುಕೊಂಡಿದ್ದೆ ಆದರೆ ಅದು ಮತ್ತಷ್ಟು ಲಾಭವಾಗುತ್ತೆ. ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ, ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಬಹಳ ಅದೃಷ್ಟದ ದಿನ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡುವಂಥ ವಾರ. ಸರ್ವಮಂಗಳೆಯನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನಸ್ಸನ್ನು ಸಾಧ್ಯವಾದಷ್ಟು ಮೃದುವಾಗಿಟ್ಕೊಂಡು, ಮೃದುವಾಗಿ ಹೇಗೆ ಮನಸ್ಸಿಟ್ಕೊಳ್ಳೋದು ಅನ್ನೋದು ಒಂದಷ್ಟು ಜನದ ಯಕ್ಷ ಪ್ರಶ್ನೆ ಇದೆ. ನಾವು ಕೆಲವು ಪದಗಳು ಹೇಳುವಾಗ ಆ ಪದಗಳಿಗೆ ನಿಮ್ಮದೊಂದು ಅಪಹಾಸ್ಯ ಇರುತ್ತೆ. ಆ ಮೃದು ಮನಸ್ಸು ಹೇಗೆ ಬರುತ್ತೆ ಅಂದರೆ ಎಲ್ಲವನ್ನೂ ಸಹಿತ ಗಾರವಾಗಿ ಅಥವಾ ತುಂಬ ಬಾಧೆಯಿಂದ ಅಥವಾ ಏನೋ ನೋವಲ್ಲಿ ತಂದುಕೊಳ್ತಕ್ಕಂಥದಕ್ಕಿಂತ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತೀವಲ್ಲ, ಅದು ಮೃದು ಮನಸ್ಸು. ಯಾವತ್ತು ನನ್ನಿಂದಲೇ ಸಾಧ್ಯ, ನಾನು ಹೇಳಿದ್ದೇ ಆಗಬೇಕು, ನನ್ನಿಂದ ಮಾತ್ರ ಆಗುವಂಥದ್ದು ಅಂದ್ಕೊಂಡ್ರೆ ಅದು ಮೂರ್ಖತನ. ನನಗೂ ಮೇಲೆ ಇನ್ನೊಂದು ಶಕ್ತಿ ಇದೆ, ನನಗೂ ಮೇಲೆ ಇನ್ನೊಂದು ಶಕ್ತಿ ಇದೆ. ನಮ್ಮ ಜ್ಞಾನಕ್ಕೆ, ನಮ್ಮ ಆಲೋಚನೆಗೆ, ನಮಗೆ ಬೇಕಾದ ವ್ಯವಸ್ಥೆಗೆ
ಅದಕ್ಕೆ ದೈವಿಕ ಕಳೆ ಬರಬೇಕು, ದೇವರ ಒಂದು ಕೃಪೆ ಇರಬೇಕು ಅಂದರೆ ಒಂದು ಅಗೋಚರವಾಗಿರೋ ಶಕ್ತಿ ಇದೆ ಅಂತ ನಾವು ನಂಬಬೇಕು. ಆ ನಂಬಿಕೆಯಲ್ಲಿ ಜೀವನ. ಯಾವುದು ಕಣ್ಣು ಮುಂದೆ ಬಂದು ಕೊಡ್ತಕ್ಕಂಥದ್ದಲ್ಲ, ಕಣ್ಣು ಮುಂದೆ ಇರ್ತಕ್ಕಂಥದ್ದಲ್ಲ. ಆದರೆ ಕಣ್ಣು ಮುಂದೆ ಬರೋದಕ್ಕೆ ಮೊದಲು ಆ ಬರುವಂಥ ರೀತಿ ನಮ್ಮ ಬದುಕು ನಡ್ಕೊಳ್ಬೇಕು. ಹಾಗೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಒಂದು ಅದ್ಭುತವಾದಂಥ ಗುಣ ಇದೆ. ನಿಮ್ಮ ಗುಣಕ್ಕೆ ತಕ್ಕನಾಗಿ ತಲೆಬಗ್ಸಿ ನಡೆದಾಗ ಖಂಡಿತ ಹೆಚ್ಚಿನ ಫಲ. ಹಾಗೆ ಹೆಣ್ಣು ಮಕ್ಕಳು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ನೋಡಿ, ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಇದೀಗಾಲ ಸಾಕಷ್ಟು ಬಾರಿ ನಾವು ಹೇಳಿದ್ದೇವೆ. ಆದರೂ ನಿಮ್ಮ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಲ್ಲ, ರೌದ್ರ ನರ್ತನ ಮಾಡ್ತಾ ಇರ್ತೀರಿ. ಕೆಲವೊಬ್ಬ ಹೆಣ್ಮಕ್ಳಂತೂ ಮನೆಗಳಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಸಹಿತ ಓಂತ ಗಲಾಟೆ ಮಾಡ್ಕೊಳ್ತೀರಿ. ನಿಮ್ಮ ಏರು ಧ್ವನಿ ಎತ್ತುತ್ತೀರಿ, ಆ ಪರಿಸರವನ್ನು ಕಲುಷಿತ ಮಾಡ್ಕೊಳ್ತೀರಿ. ಯಾವತ್ತೂ ಆ ಮಧುರತ್ವಕ್ಕೆ ಇರತಕ್ಕಂತಹ ಮನಸ್ಸು ಬೇರೆ ಯಾವುದಕ್ಕೂ ಅಲ್ಲ. ಹೆಣ್ಣು ಮಕ್ಕಳು ಮನೆಯಲ್ಲಿ ಮಾತಾಡುವಾಗ ಸಾಧ್ಯವಾದಷ್ಟು ಮೌನದಿಂದ ಸೌಮ್ಯವಾಗಿ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡಬೇಕು. ನೋಡಿ, ನೀವು ಜೋರ ಕಿರ್ಚಾಡಿದ್ರೆ ಕಷ್ಟ ದೂರ ಆಗಲ್ಲ. ಮನೇಲಿ ಕಷ್ಟ ಇದೆ, ಏನೂ ಪದಾರ್ಥ ಇಲ್ಲ, ಮನೇಲಿ ಗಂಡನಿಗೆ ಹೇಳ್ತೀರಿ, ಮಕ್ಕಳಿಗೆ ಹೇಳ್ತೀರಿ, ತಪ್ಪಲ್ಲ. ಅದು ಇಲ್ದಿರತಕ್ಕಂಥ ಪದಾರ್ಥವನ್ನು ಹೇಳುವ ರೀತಿ ಇದೆ. ಆದರೆ ಹೇಳುವ ರೀತಿಯನ್ನು ಅರ್ಥ ಮಾಡಿಕೊಂಡು ನೀವು ಜೋರಾಗಿ ಹೇಳಿದ್ರೂ ಆ ಕ್ಷಣಕ್ಕೆ ಬರೋದಲ್ಲ ಅದು. ಹಾಗಿದ್ದ ಮೇಲೆ ನಾವು ಜೋರು ಮಾಡೋದು ಯಾಕೆ ಬೇಕಿದೆ? ಅದನ್ನೇ ಹೇಳೋದನ್ನು ಸ್ವಲ್ಪ ಬೇರೆ ಥರ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಪರಿಸರದಲ್ಲಿ ನೀವು ಮನಸ್ಸಿಗೆ ನೋವು ಮಾಡಿಕೊಂಡು ಇನ್ನೊಬ್ಬರು ನೋವು ಪಡಿಸುವಂಥ ಪರಿಸ್ಥಿತಿ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಕಾರಣ ನಿಮ್ಮ ಮನಸ್ಸು, ನಿಮ್ಮ ಸ್ಥಿತಿ ನಿಮ್ಮ ಕಂಟ್ರೋಲಲ್ಲ ಇವತ್ತು. ಜೊತೆಗೆ ರಾಹು ನೀಚ. ಮುಖ್ಯವಾಗಿ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಸೊಂಟದ ಭಾಗ, ನಿಮ್ಮ ಸೊಂಟಕ್ಕೆ ಬಲವಾದ ಪೆಟ್ಟಾಗಲಿ, ಸೊಂಟದ ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ಸೊಂಟಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಸಮಸ್ಯೆ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆಫೀಸು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಾಗದ ಪತ್ರಗಳಿಗೆ ಅಗ್ರಿಮೆಂಟ್ಗಳು ಸೈನ್ ಹಾಕ್ತಕ್ಕಂಥವ್ರು, ಹಣಕಾಸು ಲೇವಾದೇವಿ ಮಾಡ್ತಕ್ಕಂಥವ್ರು, ಯಾವುದೇ ಒಂದು ವ್ಯವಹಾರವನ್ನು ಹೊಸದಾಗಿ ಏನೋ ಮಾಡಬೇಕು ಅಂತ ಹೋಗೋರು, ಇದಕ್ಕಿಂತ ಬಹಳ ಮುಖ್ಯವಾಗಿ ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥವ್ರು. ಯಾರು ಡ್ರೈವಿಂಗ್ ಕೆಲಸ ಮಾಡ್ತಾ ಜೀವನವನ್ನು ನೀವು ಉದ್ಧಾರ ಮಾಡ್ಕೊಳ್ತಿರ್ತೀರಿ, ಜೀವನ ನಡೆಸ್ತಿದ್ದೀರಿ, ನೀವು ಕರ್ಕಾಟಕ ರಾಶಿಯವರು ಇವತ್ತು ಬಹಳ ಜೋಪಾನವಾಗಿರಿ, ಎಚ್ಚರಿಕೆಯಿಂದಿರಿ. ಸಾಧ್ಯವಾದರೆ ಒಂದು ಚಿಟಿಗೆ ಲವಣ ಉಪ್ಪು ತಗೊಳ್ಳಿ, ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿರಿ, ಅದನ್ನು ನೀರಿಗೆ ಹಾಕಿರಿ. ಆ ಉಪ್ಪು ನೀರಲ್ಲಿ ಕರಗಿದ ತಕ್ಷಣ ಅದನ್ನು ಆಚೆ ಕಡೆ ಹಾಕ್ಬಿಟ್ಟು ನಿಮ್ಮ ಕೆಲಸಕ್ಕೆ ನೀವು ಹೊರಡಿ. ಇದು ನೀವು ಕಂಪಲ್ಸರಿ ಮಾಡಬೇಕಿವತ್ತು. ಯಾಕೆಂದರೆ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಸುತ್ತಮುತ್ತ ಪರಿಸರ ನಿಮ್ಮನ್ನು ನೋಡುವಂಥ ರೀತಿ ಇದೆಲ್ಲವೂ ನಿಮಗೆ ಸರಿ ಇರಬೇಕಾದ್ರೆ ಈ ತಂತ್ರಸಾರ ನೀವು ಮಾಡಲೇಬೇಕು. ಮಾಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಸಾಧ್ಯ. ಸಾಧ್ಯವಾದ್ದನ್ನು ನಾವು ಆದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತು ಮೌನದಿಂದಿರಬೇಕಾದಂಥ ನೀವು ಸ್ವಲ್ಪ ರೌದ್ರವಾಗ್ತೀರಿ. ಇವತ್ತಿನ ರಾಶಿಫಲ ಆಗಿದೆ. ಇವತ್ತು ಸಿಂಹರಾಶಿಯವರಿಗೆ ನೀವು ಅಂದುಕೊಂಡಷ್ಟು ಎಲ್ಲ ವೇಗವಾಗಿ ನಡೀತಕ್ಕಂಥದ್ದಲ್ಲ. ಬೆಳಗ್ಗೆ ಪ್ರಾರಂಭದಿಂದಲೇ ಮನಸ್ಸಿಗೊಂದಿಷ್ಟು ನೋವಿದೆ. ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಕ್ಕೆ ನಾವು ಹೋಗ್ಲಿಕ್ಕೆ ಆಗ್ತಿಲ್ಲ. ಮತ್ತು ಯಾರೋ ಒಬ್ರಿಗೆ ಮಾತು ಕೊಟ್ಟಿರ್ತೀರಿ, ಮಾತು ಕೊಟ್ಟಂಥ ವ್ಯಕ್ತಿ ಇವತ್ತು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಫೋನ್ ಎತ್ತಲ್ಲ, ಅಥವಾ ನೀವು ಅವ್ರು ಫೋನ್ ಮಾಡಿದಾಗ ನೀವು ಫೋನ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದಿಷ್ಟು ಘರ್ಷಣೆಗಳು ಶುರುವಾಗುತ್ತೆ. ಮನೇಲಿರ್ತಕ್ಕಂಥ ತಾಯಂದಿರು, ಮನೇಲಿರುವಂಥವರು ಯಾವುದೋ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಕಷ್ಟ ಯಾರಿಗಿಲ್ಲ, ಎಲ್ಲರಿಗೂ ಕಷ್ಟ ಇದೆ. ಒಂದಲ್ಲ ಒಂಥರ ಸಮಸ್ಯೆ ನಮ್ಮನ್ನು ಬಾಧಿಸ್ತಾನೆ ಇರುತ್ತೆ. 4 ಗೋಡೆ ನೆಟ್ಟಿಗಿದೆ ಅಂದರೆ ಅಲ್ಲಿ ಪರವಾಗಿಲ್ಲ ರಾಜ್ಯ. ಆ 4 ಗೋಡೆಯಲ್ಲಿ ಒಂದು ಗೋಡೆ ಸ್ವಲ್ಪ ನಮ್ಮ ಮನಸ್ಸಿಗೆ ಅಸಮಾಧಾನ ಅಂದರೆ ಅಲ್ಲಿ ವ್ಯತ್ಯಾಸ. ಹಾಗೆ ಇವತ್ತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕೋದಕ್ಕೂ ಒಂಥರ ಬಾಧೆ ಆಗ್ತಿರುತ್ತೆ. ಆದರೆ ಇಂತಹ ಸಮಯದಲ್ಲಿ ಈ ಸಣ್ಣ ತಂತ್ರ ಒಂದು ಕೆಲಸ ಮಾಡುತ್ತಿದ್ದು ಏನಪ್ಪ ಅಂದರೆ, ಬಿಳಿ ಎಕ್ಕದ 4 ಹೂಗಳು ತಗೊಳ್ಳಿ. ಬಿಳಿ ಎಕ್ಕದ 4 ಹೂ, ಸಿಂಹರಾಶಿಯವರು ಬಿಳಿ ಎಕ್ಕದ 4 ಹೂ, 2 ಚಿಟಿಗೆಯಷ್ಟು ಗೋಧಿ, 1 ಚಿಟಿಗೆಯಷ್ಟು ಬೆಲ್ಲ, ಇದೆಲ್ಲವನ್ನು ನಿಮ್ಮ ಅಂಗೈಯಲ್ಲಿ ತಗೊಳ್ಬೇಕು. ಅಂಗೈಯಲ್ಲಿ ತಗೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ. ನಮ್ಮ ಜಾತಕದಲ್ಲಿ ಇವತ್ತಿನ ಗ್ರಹಸ್ಥಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಬರುವಂಥ ದೋಷ ದೂರ ಆಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗಲಿ ಅಂತ ಒಂದೇ ಕಾಲದಲ್ಲಿ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕ್ಬಿಡಿ. ಹೀಗೆ ಮಾಡೋದ್ರಿಂದ ಕೆಲವು ದೋಷಗಳು ದೂರ ಆಗುತ್ತೆ. ಇನ್ನು ಇದರ ಮಧ್ಯದಲ್ಲಿ ಸಿಂಹರಾಶಿಯವರಿಗೆ ಈ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಸ್ವಲ್ಪ ಬಾಧಿಸುತ್ತೆ. ಇವತ್ತು ಈ ಕಳೆದ ಒಂದು ವಾರ 15 ದಿವಸದಿಂದ ಸ್ವಲ್ಪ ಹಾಗೂ ಹೀಗೂ ಇರಿಸು ಮುರುಸು ಆಗ್ತಾ ಇದೆ. ಮನಸ್ಸಿಗೆ ಮತ್ತು ಒಂದಷ್ಟು ಚರ್ಮಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಏರುಪೇರು ನಡೀತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾದ್ದು ರಕ್ತಚಂದನ, ಸಾಧ್ಯವಾದರೆ ರೋಸುಡ್ ಅಂತ ಹೇಳ್ತಾರೆ, ರಕ್ತಚಂದನ ಅಂತ ಹೇಳ್ತಾರೆ. ಆ ರಕ್ತಚಂದನವನ್ನು ರಾತ್ರಿ ನೀರಲ್ಲಿ ಹಾಕಬೇಕು. ರಕ್ತಚಂದನವನ್ನು ರಾತ್ರಿ ನೀರಲ್ಲಿ ಹಾಕಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರು ಸ್ವಲ್ಪ ಆಹಾರವಾಗಿ ನೀರು ಕುಡಿಬೇಕು, ಮುಖ ಅದರಲ್ಲೇ ತೊಳಿಬೇಕು. ನೀವು ಮುಖಕ್ಕೆ ಆ ನೀರನ್ನು ಹಾಕೋದ್ರಿಂದ ನಿಮ್ಮ ಮುಖದ ಕಾಂತಿ ಚೇಂಜ್ ಆಗುತ್ತೆ. ಎರಡನೇದು, ಆ ನೀರು ಕುಡಿಯೋದ್ರಿಂದ ನಿಮ್ಮ ರಕ್ತ ಚಲನೆ ಅಂತಕ್ಕಂಥದ್ದು ಬ್ಲಡ್ಗೆ ಸಂಬಂಧಪಟ್ಟಾಗೆ ಅನುಕೂಲ ಆಗುತ್ತೆ. ಆಗ ಮೈಮೇಲಾಗುವಂತಹ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ದೂರ ಆಗುತ್ತೆ. ಇದರ ಜೊತೆಗೆ ಆಹಾರ ಪದ್ಧತಿಗಳನ್ನು
ಸಾಧ್ಯವಾದಷ್ಟು ಸಾತ್ವಿಕವಾಗಿ ಆಹಾರವನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ಯಾಕೆ ಅಂದರೆ ಕೆಲವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು, ಅತಿ ಉಬ್ಬಸ ಬರ್ತಕ್ಕಂಥದ್ದು, ನಡಿಬೇಕಾದ್ರೆ ಆಯಾಸ ಆಗುವಂಥದ್ದು, ಹತ್ತು ಜನರ ಸುಸ್ತಾಗುವಂಥದ್ದು, ಇಂಥೆಲ್ಲ ಪರಿಸ್ಥಿತಿ ಸಿಂಹರಾಶಿಯವರಿಗೆ ಆರೋಗ್ಯ ದೃಷ್ಟಿಯಿಂದ ಹೆಚ್ಚು ಕಮ್ಮಿ ಆಗುತ್ತೆ. ಕಾರಣ ಅದು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಇರತಕ್ಕಂಥದ್ದು ಮತ್ತು ಕೇತು ಇರತಕ್ಕಂಥದ್ದು, ಕೇತುವಿನ ವಕ್ರದೃಷ್ಟಿ, ಸೂರ್ಯನ ದೃಷ್ಟಿ ಅಷ್ಟು ಸಮಂಜಸವಾದ್ದಲ್ಲ ಇವತ್ತಿನ ಸಿಂಹರಾಶಿಯವರಿಗೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:15 12ರಿಂದ 4:15 ಇದು ಬಹಳ ಅದ್ಭುತವಾದ ಕಾಲ ಹೆಣ್ಮಕ್ಕಳಿಗೆ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಭಗವಂತನ ಕೃಪೆಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ. ಪ್ರತಿನಿತ್ಯ ಮಾಡುವ ಕೆಲಸದಲ್ಲಿ ಅಡ್ಡಿ ಆತಂಕ ಇದೆ. ಆದರೆ ಕನ್ಯಾ ರಾಶಿಯವರಿಗೆ ಈ ಮಂಗಳವಾರ ಅದೃಷ್ಟ ನಿಮ್ಮದಾಗಿದೆ. ಅದಕ್ಕೆ ನೀವು ಮಾಡಬೇಕಾದಾದ್ರೂ ಏನು? ಬೆಳಗ್ಗೆನೇ ಹನುಮನ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಮನೆಯಿಂದ ಆಚೆ ಬರೋಕ್ಕೆ ಮುನ್ನ ನಿಮ್ಮ ಮನೆ ದೇವರ ಹತ್ರ ನಿಂತ್ಕೊಂಡು, ನಿಮ್ಮ ಮನೆ ದೇವರು ಯಾವುದಾದ್ರೂ ಪರವಾಗಿಲ್ಲ, ಇವತ್ತು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ. ಶ್ರದ್ಧೆಯಿಂದ ಭಕ್ತಿಯಿಂದ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತು ಮತ್ತೊಂದು ಕಾಯಕ ಏನಪ್ಪ ಅಂದರೆ, ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ. ಆ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ 1 ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದನ್ನು ನೀರಿಗೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಯಾರನ್ನ ನೀವು ಆತ್ಮೀಯರು, ನನ್ನವರು ಅಂತ ನಂಬಿದ್ದೀರೋ ಅವರಿಂದ ಆಗುವಂಥ ಮೋಸಗಳು ನಿಮಗಾಗುವುದಿಲ್ಲ. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆದರೂ ಸರಿ, ಸಂಧ್ಯಾಕಾಲ ಆದರೂ ಸರಿ, ಎಲ್ಲಾದರೂ ಕ್ರಿಮಿಕೀಟಗಳು, ಪಕ್ಷಿಗಳು, ಪ್ರಾಣಿಗಳು ಇಂಥದ್ದಕ್ಕೊಂಚೂರು ಆಹಾರ ಹಾಕಿ. ಈಗಂತೂ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ. ಈ ಬೇಸಿಗೆ ಪ್ರಾರಂಭ ಕಾಲದಲ್ಲಿ ಪಕ್ಷಿಗಳಿಗೆ ನೀರು ಬೇಕು. ಆ ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು ನೀರು ಉಣಿಸಿ. ಈ ಕಾಯಕವನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ನೂತನವಾಗಿರ್ತಕ್ಕಂಥ ಒಂದು ಲಕ್ಕಿ ಡಿಪ್ಪಿನ ಆಫರ್ ಬಹಳ ಅದ್ಭುತವಾಗಿ ವಿಶೇಷವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಪ್ರತಿನಿತ್ಯನೂ ಕೂಡ ಅದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಾನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಇದ್ದೀನಿ. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅದ್ಭುತವಾಗಿರ್ತಕ್ಕಂಥ ಒಂದು ರತ್ನ, ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ರತ್ನ, ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತಿನವರೆಗೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಿರ್ತಕ್ಕಂಥವ್ರು ಒಂದು ವ್ಯಾಪಾರದ ಬಗ್ಗೆ ಆಗಿರ್ಬೋದು, ಉದ್ಯೋಗದ ಬಗ್ಗೆ ಆಗಿರ್ಬೋದು, ಇದೆಲ್ಲದಕ್ಕೂ ಮೀರಿರ್ತಕ್ಕಂಥ ನಾವು ತಮ್ಮ ಒಂದು ಮನಸ್ಥಿತಿಯ ಬಗ್ಗೆ ಆಗಿರ್ಬೋದು, ಇದೆಲ್ಲದರಲ್ಲೂ ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಮಾನಸಿಕವಾಗಿ ನೊಂದಿರತಕ್ಕಂಥವ್ರಿಗೆ ಏನೋ ಒಂದು ನೆಮ್ಮದಿ ಸಿಕ್ಕಿರ್ತಕ್ಕಂಥದ್ದಿದೆ. ತುಂಬ ಭಯದಲ್ಲಿರ್ತಕ್ಕಂಥವ್ರಿಗೆ ಒಂದು ಧೈರ್ಯ ಸಿಕ್ಕಿರ್ತಕ್ಕಂಥದ್ದಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಶತ್ರು ಬಾಧೆ ಇರತಕ್ಕಂಥವ್ರಿಗೆ ಅಲ್ಲೂ ಕೂಡ ಒಂದಿಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥದ್ದಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಅನುಕೂಲ ಆಗಿರ್ತಕ್ಕಂಥದ್ದಿದೆ. ಒಂದೊಳ್ಳೆ ಗ್ರಾಸ್ಪಿಂಗ್ ಪವರ್ ಇರ್ತಕ್ಕಂಥದ್ದಿದೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಲ್ಲಿ. ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು, ಅಂಶಗಳನ್ನು ಹೊಂದಿರತಕ್ಕಂಥ ಆ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸೋದ್ರಿಂದ ಮತ್ತೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸದಾವಕಾಶವನ್ನು ತಮ್ಮದಾಗಿಸ್ಕೊಳ್ಬೋದು. ಏನಪ್ಪಾ ಅಂತಂದರೆ, ಈ ಲಕ್ಕಿ ಡಿಪ್ಪಿನ ಆಫರಲ್ಲಿ ಭಾಗಿಯಾಗೋದ್ರಿಂದ 5 ಬಹುಮಾನಗಳಿಗೆ ತಾವು ಭಾಜನರಾಗ್ಬೋದು. ಎಂತಹ ವಿಶೇಷ ಅಂತಂದರೆ, ಅದರಲ್ಲೂ ಮೊದಲನೇ ಬಹುಮಾನ ಅಂತಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಹೊರದೇಶದಲ್ಲೂ ಕೂಡ ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ಹಿಂದೂ ದೇವಾಲಯ ದುಬೈ, ಅಂತಾರಾಷ್ಟ್ರೀಯ ದುಬೈನಲ್ಲಿ ಆ ಒಂದು ಮರಳುಗಾಡಲ್ಲೂ ಕೂಡ ಇವತ್ತಿನ ದಿವಸ ನಮ್ಮ ಒಂದು ಹಿಂದುವಿನ ದೇವಸ್ಥಾನ ಇದೆ. ಅಲ್ಲಿ ಸ್ವಾಮಿನಾರಾಯಣ್ ಟೆಂಪಲಲ್ಲಿ ಭಗವಂತ ಶ್ರೀ ವಿಷ್ಣು ಪರಮಾತ್ಮನ ದರ್ಶನ ಜೊತೆಗೆ ಇಂಟರ್ನ್ಯಾಷನಲ್ ಆ ಒಂದು ದುಬೈನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಿಟಿ ಟೂರ್ ಟ್ರಿಪ್ಪನ್ನು ಮಾಡ್ಬೋದು, ಅದು ಉಚಿತವಾಗಿ. ಇನ್ನುಳಿರ್ತಕ್ಕಂಥ 4 ಬಹುಮಾನಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಭಾರತದಲ್ಲೇ ಹೆಸರಾಂತವಾಗಿರ್ತಕ್ಕಂಥ ಸಾಕಷ್ಟು ಪುರಾಣಗಳನ್ನು ಹೊಂದಿರತಕ್ಕಂಥ ಪುಣ್ಯಕ್ಷೇತ್ರದ ದರ್ಶನ ಅಂತಲೇ ಹೇಳ್ಬೋದು. ಇದೆಲ್ಲವೂ ಕೂಡ ಉಚಿತವಾಗಿ ಬಹುಮಾನದ ರೂಪದಲ್ಲಿ. ಗೆದ್ದಿರ್ತಕ್ಕಂಥವ್ರಿಗೆ ಪಾಸ್ಪೋರ್ಟ್ ಇಲ್ಲ ಅಂತಂದರೆ ತಮಗೆ ಪಾಸ್ಪೋರ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಇನ್ಯಾಕೆ ತಡ, ಈ ಕೂಡಲೇ ತಾವು ಕೂಡ ಒಂದು ಲಕ್ಕಿ ಡಿಪ್ಪಿನ ಆಫರಿಗೆ ಭಾಗಿಯಾಗಿ. ಇದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಿಲ್ಲ, ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ತಮ್ಮ ಕೊರಳಲ್ಲಿ ಧರಿಸ್ತಕ್ಕಂಥದ್ದು, ಜೊತೆಗೆ ಆ ಒಂದು ಬಿಲ್ ಕಾಪಿಯನ್ನು ತಾವು ಈ 2 ಫೋಟೋವನ್ನು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ದೂರವಾಣಿ ಸಂಖ್ಯೆ ತಮ್ಮ ಟಿವಿಯ ಪರದೆ ಮೇಲೆ ಏನು ಕಾಣಿಸ್ತಾ ಇದೆ ಅದಕ್ಕೆ ವಾಟ್ಸಪ್ ಮಾಡ್ತಕ್ಕಂಥವ್ರು, ಈಗಾಗಲೇ ಖರೀದಿಯನ್ನು ಮಾಡಿರ್ತಕ್ಕಂಥವ್ರು ತಾವು ಈ ಕೂಡಲೇ ಈ ಒಂದು ವಾಟ್ಸಪ್ ನಂಬರ್ಗೆ ಫೋಟೋವನ್ನು ಕಳಿಸ್ಕೊಡಿ. ಇನ್ನು ಖರೀದಿ ಮಾಡಿಲ್ಲದೆ ಇರತಕ್ಕಂಥವ್ರು
ಈ ಕೂಡಲೇ ಖರೀದಿಯನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಒಂದು ಬಹುಮಾನವನ್ನು ತಮ್ಮದಾಗಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು, ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಅಂತಕ್ಕಂಥದ್ದು ಇದೆಯಲ್ಲ, ಸ್ವಲ್ಪ ನಾವು ಅದನ್ನು ಕಡಿಮೆ ಮಾಡಲೇಬೇಕು. ಕೆಲವೊಮ್ಮೆ ನಮ್ಮ ಜ್ಞಾನಕ್ಕೂ ಮಿಗಿಲಾಗಿ ಮತ್ತೊಂದು ಜ್ಞಾನ ನಮಗೆ ಸಹಾಯ ಬೇಕಾಗುತ್ತೆ. ಎಲ್ಲ ಕಾಲ ನಮ್ಮದಾಗಿರೋದಿಲ್ಲ. ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಶನಿ ಜೊತೆಗೆ ಅಲ್ಲಿ ವ್ಯತ್ಯಾಸವಾಗ್ತಾ ಇರತಕ್ಕಂಥದ್ದು ಕುಜಗ್ರಹ. ಸೊ ಕುಜಗ್ರಹದ ದೋಷ ಸಹಿತ ನಿಮ್ಮೇಲಾದ್ರಿಂದ ಒಂದು ಮಾನಸಿಕವಾದಂತಹ ಒತ್ತಡ, ಯಾರೊಬ್ಬರ ಹತ್ರ ಹೇಳ್ಕೊಳ್ಳಿಕ್ಕಾಗಲ್ಲ, ಅಥವಾ ನಾವು ಸ್ವತಂತ್ರವಾಗಿ ನಡೆಸೋಕ್ಕಾಗಲ್ಲ, ಅಥವಾ ನಂಗೆ ನೆಮ್ಮದಿ ಇದೆ ಅಂತ ಹೇಳಲಿಕ್ಕಾಗಲ್ಲ. ಭಗವಂತ ಎಲ್ಲವನ್ನೂ ಕೊಟ್ಟಂಗೆ ಕೊಟ್ಟು ಎಲ್ಲವನ್ನೂ ದೂರ ಇಟ್ಟಿರ್ತಾನೆ. ಎಲ್ಲವೂ ನಮ್ಮ ಸರಹದ್ದಲ್ಲಿದೆ, ಅಧಿಕಾರ ಇದೆ, ಬೇಕು ಬೇಡ ಇದೆ, ಹಣಕಾಸಿದೆ, ಎಲ್ಲವೂ ಇದೆ. ಆದರೆ ಯಾವುದೂ ಉಪಯೋಗಿಸೋಂಗಿಲ್ಲ. ನೋಡಲಿಕ್ಕೆ ಮಾತ್ರ ಹೊರ ಪ್ರಪಂಚಕ್ಕೆ ನಾವೆಲ್ಲದರಲ್ಲಿಂದಲೂ ಸೂಪರಾಗಿ ಕಾಣ್ತಿರ್ತೀವಿ, ಹೆಚ್ಚನಾಗಿರ್ತೀವಿ. ಹಾಗೆ ಅಂತಹ ಅಚಾತುರ್ಯಗಳಾಗ್ತಿರ್ತಕ್ಕಂಥ ಪರಿಸ್ಥಿತಿಯಿಂದ ನಾವು ಹೊರಬರಬೇಕಾದ್ರೆ ಒಂದು ದೈವಿಕ ಕಳೆ ಬೇಕು, ಒಂದು ದೇವರ ಆಶೀರ್ವಾದ ಬೇಕು. ಅದಕ್ಕಾಗಿ ದೇವರನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ, ದೇವರನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ಇವತ್ತು ಮಂಗಳವಾರ ಆದ್ದರಿಂದ ಇವತ್ತಿನ ರಾಹುಕಾಲ ಸನ್ನಿವೇಶದಲ್ಲಿ, ರಾಹುಕಾಲದಲ್ಲಿ ಸಾಧ್ಯವಾದಷ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ. ಈ ಶುಭ ದಿನ ರಾಹುಕಾಲದಲ್ಲಿ ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಆ ಹ್ರೀಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಇದೆಯಲ್ಲ, ಅದು ನಿಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಹ್ರೀಂ ಅಂತಕ್ಕಂಥ ಒಂದು ಅಕ್ಷರವನ್ನು ತಪ್ಪದೀರ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟು ಸಾಧ್ಯವೋ ಅಷ್ಟು ನೀವು ಪಠನೆ ಮಾಡ್ತಾ ಮುಂದೆ ನಡೆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆ ಬೆಲ್ಲ ಅಥವಾ ಸಕ್ಕರೆ ಅಥವಾ ಸಿಹಿ ಪದಾರ್ಥ ಇಂತಹದ್ದನ್ನು ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲರೂ ಇರುವೆಗೂಡಿದರೆ ಆ ಇರುವೆಗೂಡು ಹತ್ರ ಹಾಕಿ. 4-6 ಇರುವೆಗಳು ಅದನ್ನು ಆಹಾರವಾಗಿ ಸ್ವೀಕರಿಸಿದ್ರೆ ನಿಮ್ಮ ಕಷ್ಟಗಳಂತಕ್ಕಂಥದ್ದು ಮಂಜಿನಗಡ್ಡೆ ಥರ ಕರಗುತ್ತೆ. ಅಂತಹ ಅದ್ಭುತವಾದಂತಹ ಒಂದು ಚಿಂತನೆಯನ್ನು ಇವತ್ತು ತಾವು ಮಾಡಿ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ನಡಿಬೇಕು. ಆದರೆ ವೃತ್ತಿಯಲ್ಲಿ ಕೆಲವಷ್ಟು ವಿಘ್ನಗಳು ನಡೀತಿರುತ್ತೆ, ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಿರುತ್ತೆ, ತೃಪ್ತಿ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ನೀವು ಅಂದ್ಕೊಂಡಷ್ಟು ವೇಗವಾಗಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಸಮಾಧಾನ ಇರುತ್ತೆ. ಹಾಗೆ ನನ್ನವರು ತನ್ನವರು ಅಂತ ನೀವು ಯಾರು ನಂಬಿದ್ದೀರಲ್ಲ, ನಂಬಿರ್ತಕ್ಕಂಥವರಿಂದ ಒಂದಷ್ಟು ಮೋಸಕ್ಕೊಳಗಾಗೋ ಪರಿಸ್ಥಿತಿ ಇರುತ್ತೆ. ಒಂದಷ್ಟು ಜನಕ್ಕೆ ಆರೋಗ್ಯ ಸರಿ ಇರಲ್ಲ, ಒಂದಷ್ಟು ಜನಕ್ಕೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಒಂದಷ್ಟು ಜನ ವ್ಯವಹಾರಗಳನ್ನು ಮಧ್ಯದಾರಿಲೇ ಬಿಟ್ಟು ಬರ್ತೀರಿ. ಅಂದರೆ ಶ್ರಮಿಸಿ ಮಾಡಬೇಕಾಗಿರ್ತಕ್ಕಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಏನಿದೆಯೋ ಆ ಫಲಾಫಲಗಳನ್ನು ಸರಿಯಾದ ರೀತಿ ಸಿದ್ಧಿಸ್ಕೊಳ್ಳೋಕ್ಕಾಗದಿರತಕ್ಕಂಥ ಪರಿಸ್ಥಿತಿ ನಿಮ್ಮದಾಗ್ಬೋದು. ಇದರ ಮಧ್ಯದಲ್ಲಿ ಒಂದಷ್ಟು ಜನಕ್ಕೆ ಬೆನ್ನೋವು ಅಥವಾ ಒಂದಷ್ಟು ಜನಕ್ಕೆ ಉಸಿರಾಟ ಪ್ರಕ್ರಿಯೆ ಸಮಸ್ಯೆ ಆಗುವಂಥದ್ದು, ಒಂದಷ್ಟು ಜನಕ್ಕೆ ನಿಮ್ಮ ಎಡಗಡೆ ಕಣ್ಣು ಭಾಳಷ್ಟು ನೋವು ಬರ್ತಕ್ಕಂಥದ್ದು ಅಥವಾ ಕಣ್ಣು ಅದರ್ತಕ್ಕಂಥದ್ದು, ಕೆಲವೊಬ್ಬರಿಗೆ ವಾಯು ಜಾಸ್ತಿ ಆದರೂ ಸಹಿತ ಕಣ್ಣಿನ ಒಂದು ಭಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೆ ಭಯಪಡಬೇಕಾದಿಲ್ಲ. ಆಹಾರದಲ್ಲಿ ಆಹಾರ ಪದ್ಧತಿ ಸರಿ ಮಾಡ್ಕೋಬೋದು. ಹಾಗೆ ಮತ್ತೊಂದು ವಿಚಾರ, ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಾಗ ಒಂದು ಲೋಟ ನೀರಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ, ಒಂದು ತುಳಸಿ ದಳ, ಒಂದು ಬಿಳಿಯ ಹೂವನ್ನು ಹಾಕಿ ಅದನ್ನು ಮನೆ ಯಾವುದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಬನ್ನಿ. ಹೀಗೆ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ, ಎಚ್ಚರಿಕೆ ಬೇಕು. ಹಣಕಾಸಿನ ಬಗ್ಗೆ ಸರಿಯಾದ ನಿಲುವು ತಗೊಳ್ಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಇರಬೇಕು. ಕೊಟ್ಟು ತೆಗೆದುಕೊಳ್ಳತಕ್ಕಂಥ ಲೇವಾದೇವಿಗಳು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಮತ್ತು ಹೊಸದಾಗಿ ಒಂದು ಉದ್ಯೋಗ ಮಾಡಬೇಕು ಎಂಬತಕ್ಕಂಥದ್ದು, ಹಾಗೆ ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವಾಗ ಅಧಿಕವಾದಂಥ ಲಾಭ ಬೇಕು ಅಂಥೇಳಿ ಆಗುವ ವ್ಯಾಪಾರವನ್ನು ಕೈ ಬಿಡ್ತಕ್ಕಂಥದ್ದು. ಕೆಲವೊಮ್ಮೆ ಏನಪ್ಪ ಅಂದರೆ ಒಟ್ಟಿಗೆ ಬಲ್ಕಾಗಿ ಬಂದುಬಿಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ನೀವು ಬಲ್ಕಾಗಿ ಅಷ್ಟು ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಚಿಕ್ಕದಾಗಿ ಸ್ವಲ್ಪ ಸಂಪಾದನೆ ಮಾಡಿ ಒಂದಷ್ಟು ಹಣವನ್ನು ನೆಮ್ಮದಿ ಆರೋಗ್ಯಕರವಾಗಿ ಇಟ್ಕೊಳ್ಬೋದು. ಯಾವತ್ತೂ ದೂರದ ಬೆಟ್ಟ ನುಣ್ಣಿಗೆ ಅಂತ ಬಲ್ಕಾಗಿ ಬರುವಂಥದ್ದು, ದೊಡ್ಡದಾಗಿ ಬರ್ತಕ್ಕಂಥದ್ದು, ಸಾಕಷ್ಟು ಸ್ಥಿತಿಗಳು ಒಟ್ಟಿಗೆ ಬರ್ತಕ್ಕಂಥದ್ದು, ಅಥವಾ ಯಾರೊಬ್ಬರಿಗೂ ಇಲ್ಲದಷ್ಟು ಆಸೆ ಆಕಾಂಕ್ಷೆಗಳನ್ನು ನನಗೇ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥದ್ದು ತಪ್ಪು. ಕೆಲವೊಮ್ಮೆ ನಮ್ಮ ತಪ್ಪು ಒಪ್ಪುಗಳನ್ನು ನಾವು ಸರಿತಿದ್ದುಕೊಳ್ಳದಿದ್ದರೆ ಜೀವನದಲ್ಲಿ ನಾವು ಹೆಜ್ಜೆ ಹಾಕಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾಳ್ಮೆಯಿಂದ ಸಮಾಧಾನದಿಂದಿದ್ದರೆ ಇವತ್ತು ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಮನೇಲಿರ್ತಕ್ಕಂಥ ನಿಮ್ಮ ತಂದೆಯ ಮಾತನ್ನು ಆಲಿಸಿ ಅಥವಾ ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ. ಇವತ್ತು ಗೌರವ ಕೊಟ್ಟು ಹಿರಿಯರ ಮಾತನ್ನು ನಾವು ಆಲಿಸಿದ್ರೆ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಬೋದು ಧನುರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ಧನುರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವೇನು ಚಿಂತನೆ ಮಾಡಿದ್ರೂ ಅದರಿಂದ ಲಾಭವೇ. ಆದರೆ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಕ್ಷಣಗಳಿದೆಯಲ್ಲ, ಎಲ್ಲವೂ ಬೇಕು ಅನಿಸುತ್ತೆ, ಎಲ್ಲವೂ ಸರಿ ಅನಿಸುತ್ತೆ, ಎಲ್ಲವೂ ನನಗಾಗಬೇಕು, ನನಗೇನೇ ಬೇಕು, ಅಥವಾ ನಾನು ಹಾಕುವ ಹೆಜ್ಜೆಯಲ್ಲಿ ನನಗೆ ಎಲ್ಲವೂ ಸಿದ್ಧ ಒಂದು ಸುಂದರವಾದ ಬದುಕು ಕಟ್ಕೊಳ್ಬೇಕು ಎಂಬತಕ್ಕಂಥ ಆಸೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ನಿಯೋಜನೆಗಳು, ಆಲೋಚನೆಗಳನ್ನು ಸರಿಯಾದ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶನಿ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ. ಶನಿಯಿಂದ ಲಾಭವೇ ಇದೆ, ಬುಧನಿಂದ ಒಳ್ಳೆ ಜ್ಞಾನ, ಒಳ್ಳೆ ಆಲೋಚನೆ, ನೀವು ಆ ಕ್ಷಣಕ್ಕೆ ತೆಗೆದುಕೊಳ್ಳುವ ನಿಲುವು, ತೀರ್ಮಾನ, ಹಣಕಾಸಿನ ಸಂಪಾದನೆ, ಭೂಮಿಯಿಂದ ಸಂಬಂಧಪಡ್ತಕ್ಕಂಥದ್ದು ಎಲ್ಲ ಕಡೆಯಿಂದಲೂ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆಯಲ್ಲ, ಅದನ್ನು ದೂರ ಮಾಡಿಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ನೀವು ಮಾಡುವ ಕೆಲಸದ ಒಂದು ಬದಲಾವಣೆ ತಂದ್ಕೊಳ್ಬೋದಾದರೆ ಈ ಶುಭ ದಿನ ರಾಹುಕಾಲದಲ್ಲಿ ಸಾಧ್ಯವಾದರೆ ಸುದರ್ಶನ ಮಂತ್ರವನ್ನು, ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ವಿಷ್ಣುದೇವರ ಹೆಸರಿಂದ ಒಂದು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋಪ್ರಾರ್ಥನೆ ನಡೆಸ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಚಾರದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಮನೆಯಿಂದ ಆಚೆ ಹೊರಡುವಂಥದ್ದು ಮಾಡಿದ್ರೆ ಅದು ಇನ್ನಷ್ಟು ಲಾಭವೇ ಸರಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದ್ಭುತವಾದ ಕೆಲಸವನ್ನು ತಾವು ಮಾಡ್ಬೋದು. ಹೇಗಪ್ಪ ಅಂದರೆ, ಒಂದು ಸಣ್ಣದಾದಂಥ ಅರಿಶಿನ ಬಟ್ಟೆಯಲ್ಲಿ ₹1 ಅಥವಾ ಒಂದು ಬಟ್ಲಡಿಕೆನೋ, ಒಂದು ಅರಿಶಿನ ಕೊಂಬನೋ ಗಂಟು ಕಟ್ಟಿ ಅದನ್ನು ನೈಋತ್ಯಾಭಿಮುಖವಾಗಿ ನಿಂತ್ಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿಟ್ಟು ಬಂದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಯಾಕೆಂದರೆ ಅಂತಹ ಅದ್ಭುತವಾದಂಥ ಸಣ್ಣ ತಂತ್ರ, ಯಾವುದೇ ಒಂದು ಸಣ್ಣದಾದಂಥ ಒಂದು ತಂತ್ರಸಾರ, ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಡುತ್ತೆ. ಆ ಪ್ರಯತ್ನವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು, ವ್ಯಾಪಾರ ವ್ಯವಹಾರಗಳ ಬಗ್ಗೆ ನೋಡಬೇಕು. ಜೊತೆಯಲ್ಲಿರ್ತಕ್ಕಂಥವರು ನಿಂದನೆ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿರ್ತಕ್ಕಂಥವರು ಎಲ್ಲ ದಿನದಲ್ಲೂ ಪರವಾಗಿಲ್ಲಪ್ಪ ಅಂತ ನೀವು ಅವರೊಂದಿಗೆ ವ್ಯವಹಾರ ಬೆಳೆಸಿದ್ರೆ ಅಲ್ಲೇನೋ ಒಂದು ಸಮಸ್ಯೆ ಆಗುತ್ತೆ. ಯಾವುದೇ ಒಂದಾದರೂ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಇದೆ. ಆದರೂ ಭಾಳ ಹುಷಾರಾಗಿರಬೇಕಾಗತ್ತೆ. ಯಾರೊಬ್ಬರನ್ನು ನಂಬಿ ಮುಂದೆ ಹೋದಂಥ ಕಾಲದಲ್ಲೇ ಅಲ್ಲೇ ಆ ಕ್ಷಣದಲ್ಲೇ ಸಮಸ್ಯೆ ಆಗುತ್ತೆ. ಹಾಗಾಗಿ ಸಮಸ್ಯೆಗಳನ್ನು ಹೊತ್ತು ನೋವು ಪಡೋದಕ್ಕಿಂತ ಸಮಸ್ಯೆ ಬರೆದಿದ್ದಂಗೆ ನೋಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ಕೆಲವೊಮ್ಮೆ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ, ಕೆಲವು ತೊಂದರೆ ತಾಪತ್ರೆಗಳು ಸಾಕಷ್ಟು ಆದಾಗ ಅದನ್ನು ಹೇಗೆ ಅದರಿಂದ ಹೊರಗಡೆ ಬರಬೇಕು, ಯಾವ ಪ್ರಕಾರ ನಮ್ಮ ಚಿಂತನೆ ಮಾಡಬೇಕು, ಫಲಾಫಲಗಳನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು, ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು ಅಥವಾ ದೇವಿಯನ್ನು, ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಹನುಮನ ಆರಾಧನೆ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವಿದೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಹಸಿದ ವ್ಯಕ್ತಿಗಳಿಗೆ ನೀವೇ ಗುರುತಿಸಿ ಒಂದು 4 ಜನಕ್ಕಾದರೂ ಅನ್ನದಾನವನ್ನು ಮಾಡಿ. ನಿಮ್ಮ ಕರಹಸ್ತದಿಂದ ಒಂದು 4 ಜನಕ್ಕೆ ಅನ್ನದಾನವನ್ನು ಮಾಡಿದ್ರೆ ಕುಂಭರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಪ್ರಸ್ತುತ ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಬೇಕಾದ್ರೂ, ಯಾವ ಕೆಲಸಗಳನ್ನು ಹೇಗೆ ತಗೊಂಡು ಹೋಗಬೇಕಾದ್ರೂ ಯಾವುದರ ಅರಿವು ಸರಿಯಾಗುವುದಿಲ್ಲ, ಯಾವುದು ಬೇಕು ಬೇಡ ಗೊತ್ತಾಗೋದಿಲ್ಲ, ಯಾವುದು ಸರಿಯಾಗಿದೆ ಅಂತ ನೀವು ಮುಂದಡಿದ್ರೆ ಅಲ್ಲೊಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ, ಅಲ್ಲಿ ಜೋಪಾನ ಬೇಕಾಗುತ್ತೆ. ಅದಕ್ಕಾಗಿ ತುಂಬ ಎಚ್ಚರಿಕೆ ಬೇಕು ಮತ್ತು ಆದಷ್ಟು ಜವಾಬ್ದಾರಿ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹದಿಂದ ತಾಳ್ಮೆ ಸಮಾಧಾನದಿಂದ ಮಾಡುವ ಕೆಲಸ. ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಸಮಾಧಾನವಾಗಿರಬೇಕು. ಓದುವಂಥವರು, ಎಕ್ಸಾಮ್ ಬರೀತಕ್ಕಂಥವರು, ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಕ್ಕಂಥವರು, ಸಭೆಯಲ್ಲಿ ಸಮಾರಂಭಗಳಲ್ಲಿ ಒಂದು ಸ್ಥಾನಮಾನವನ್ನು ಸಿದ್ಧಿಸ್ಕೊಳ್ಬೇಕು ಅಂತಿರ್ತಕ್ಕಂಥವ್ರು, ಸೊಸೈಟಿಯಲ್ಲಿ ಒಂದು ಆಸ್ಥಾನವನ್ನು ನೀವು ನಿಮ್ಮದಾಗಿಸ್ಕೋಬೇಕಾದ್ರೂ ಅಥವಾ ನಿಮಗೆ ಆದಂತಹ ಒಂದಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ಸ್ವಲ್ಪ ಆಲೋಚನೆ ಮಾಡಬೇಕು. ಇವತ್ತು ನೀವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಇದೆಯಲ್ಲ, ತುಂಬ ತಾಳ್ಮೆಯಿಂದ ಹೋಗಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತು ಫಲ ಸಿಗ್ತಕ್ಕಂಥದ್ದಾಗತ್ತೆ.
ಹಾಗೆ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನೀರು ಕೊಡೋದಾಗಲಿ ಅಥವಾ ಆಹಾರ ಕೊಡ್ತಕ್ಕಂಥದ್ದಾಗಲಿ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥದ್ದಾಗಲಿ ಇಂತಹ ಕೆಲಸವನ್ನು ನೀವು ಮಾಡಿದ್ರೂ ತುಂಬ ಅದೃಷ್ಟ ನಿಮ್ಮದಾಗುತ್ತೆ. ಉದ್ಯೋಗಕ್ಕೆ ಹೊರಟಾಗ ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ಕಿರಿಕಿರಿ ಇರುತ್ತೆ. ಆ ಏನೇ ಕಿರಿಕಿರಿ ಇದ್ದರೂ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಬೇಕು. ಯಾರು ಆಡುವ ಮಾತುಗೂ ತುಂಬ ಗಾಢವಾಗಿ ತಲೆ ಕೆಡಿಸ್ಕೊಳ್ದಿರ ಬಂದದ್ದು ಏನೇ ಸಮಸ್ಯೆ ಬಂದರೂ ಆ ಕ್ಷಣ ಮಾತ್ರ, ಅದಾದಮೇಲೆ ನಮ್ಮದೇ ಆದಂಥ ಒಳ್ಳೆ ಕಾಲ ನಮಗಿದೆ ಅಂತ ನೀವು ಧೈರ್ಯವಾಗಿ ತೀರ್ಮಾನ ತಗೊಂಡ್ರೆ ಹೆಚ್ಚಿನ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಗುರುಜಿ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಳ್ಳಾರಿಯಿಂದ. ಬಳ್ಳಾರಿಯಿಂದ. ಅಮ್ಮ ತಮ್ಮ ಹೆಸರು? ಮಂಜುಳಾ ಅಂತಾರೆ. ಮಂಜುಳಾ ಅಂತ ಹೇಳಿ ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಹಲೋ, ನಮಸ್ತೆ ಕೋಟಿ ತಾಯಿ. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮ್ಮ ಮಕ್ಕಳ ಭವಿಷ್ಯ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ಮಕ್ಕಳ ಬಗ್ಗೆ ಏನಿಲ್ಲ ಸ್ವಾಮಿ, ಈಗ ಓದೋದ್ ಮುಗಿಸಿದಾರೆ ಸ್ವಾಮೀಜಿ. ಅವ್ರಿಗೆ ಯಾವ್ದು ಮಾಡಿದ್ರೆ ಚಲೋ ಬೇಷ್ ಅನ್ಸುತ್ತ ಅಂತ ನೀವೇ ಹೇಳ್ಬೇಕ್ರಿ. ಏನು ಓದಿದ್ದಾರೆ, ಏನು ಮಾಡಿದ್ದಾರೆ, ವಿದ್ಯಾಭ್ಯಾಸ ಏನಾಗಿದೆ? ಕೊಡ್ತೀನಿ ಸ್ವಾಮಿ, ಮಗಳಿಗೆ ಕೊಡ್ತೀನಿ ನೋಡ್ರಿ, ದೊಡ್ಡ ಮಗ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನಾನು BSc ಕಂಪ್ಲೀಟ್ ಮಾಡಿದ್ದೀನಿ. ಅದೇ ಬಿಸ್ನೆಸ್ ಮಾಡ್ಬೇಕಾ ಜಾಬ್ ಮಾಡ್ಬೇಕಾ ಅಂತ. ನನ್ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಮಾಡಿದ್ರೆ ಬಿಸ್ನೆಸ್ ಮಾಡಿದ್ರೆ ನನಗೆ ನನ್ನ ಕೈಯಿಂದ ಆಗುತ್ತಾ ಅಂತ ಕೇಳೋಕೆ ಮಾಡಿ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಬಿಸ್ನೆಸ್ಸೇ ಮಾಡಿ, ನಿಮ್ಮನ್ನು ಕೈ ಹಿಡಿಯುತ್ತೆ. ಆದರೆ ಯಾವುದೇ ಆದರೂ ಒಂದು ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಳೆದ 2 ವರ್ಷದಿಂದ ನಿಮ್ಮ ಭವಿಷ್ಯದಲ್ಲಿ ನೀವು ಏನು ಅಪೇಕ್ಷೆ ಪಡ್ತೀರೋ, ಏನು ಆಗುತ್ತೆ ಅಂದ್ಕೊಳ್ತೀರೋ ಆಗುತ್ತೆ ಅನ್ನೋದು ಸ್ವಲ್ಪ ನಿಧಾನ ಆಗುತ್ತೆ. ಮತ್ತು ಯಾವುದು ವೇಗವಾಗಿ ಇವ್ರು ನನ್ನವ್ರು ಪರವಾಗಿಲ್ಲಪ್ಪ, ಇವರಿಂದ ನನಗೆ ಅನುಕೂಲ ಆಗ್ಬೋದು ಅಂತ ನೀವು ಯಾರು ನಂಬ್ತಿರಲ್ಲ, ಆ ನಂಬಿರ್ತಕ್ಕಂಥ ವ್ಯಕ್ತಿ ನಿಮ್ಮಿಂದ ಭಾಳ ದೂರ ಆಗ್ತಾ ಇರ್ತಾರೆ. ಕಳೆದ 2 ವರ್ಷದಿಂದ ನಿಮ್ಮ ಬದುಕು ಒಂದು ತರಹ ಒಂಟಿತನನೇ ಇದೆ. ಅಂದರೆ ಯಾರೊಬ್ಬ ಸ್ನೇಹಿತರಾಗಲಿ, ಜೊತೆಲಿರ್ತಕ್ಕಂಥವ್ರಾಗಲಿ, ನಿಮ್ಮ ಕುಟುಂಬದವರೇ ಸಹಿತ ನಿಮ್ಮ ಬೆನ್ನಲ್ಲಿ ನಿಂತ್ಕೊಂಡು ನಾವಿದ್ದೀವಿ ಅಂತ ಅದನ್ನು ಮಾಡಪ್ಪ ಅಂದಾಗ ನೀವು ಧೈರ್ಯ ಮುಂದೆ ಹೋಗಿ ಹಿಂತಿರುಗಿ ನೋಡ್ರೆ ಅವ್ರಿಗೆ ಕಾಣಿಸೋದಿಲ್ಲ. ಇಂತಹ ಪರಿಸ್ಥಿತಿ ನಿಮಗಿದೆ. ಹಾಗಾಗಿ ಮುಂದಿನ 6 ತಿಂಗಳು ನಿಮ್ಮ ಭವಿಷ್ಯತ್ತು ಹೀಗೇ ಇರುತ್ತೆ. ಮುಂದಿನ 6 ತಿಂಗಳ ತನಕ ಹೀಗೇ ಇರೋದ್ರಿಂದ ಇಲ್ಲಿ ಭಾಳ ಬುದ್ಧಿವಂತಿಕೆಯಿಂದ ನೀವು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹಾಗಂತ ಬಿಸ್ನೆಸ್ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ವಾ, ನನಗೆ ಅಸಮಾಧಾನ ಆಗುತ್ತಾ? ಇಲ್ಲ, ನೀವು ಬಿಸ್ನೆಸ್ ಮಾಡಿ ಇದರಲ್ಲೇ ಕ್ಲಿಕ್ ಆಗ್ತೀರಿ. ನೀವು ಮತ್ತೊಬ್ಬರ ಹತ್ರ ಕೈ ಅಡ್ಡಿ ನಿಂತ್ಕೊಳ್ಬೇಕಾದ್ದು, ಇನ್ನೊಬ್ಬರ ಹತ್ರ ಕೈ ತಲೆ ಬಗ್ಗಿಸ್ಬೇಕಾದ್ದೇನಿಲ್ಲ. ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿಯಿಂದ ನೀವು ನಿಮ್ಮ ಕೈಯಿಂದ ನೀವೇ 4 ಜನಕ್ಕೆ ಕೆಲಸ ಕೊಡ್ತೀರಿ. ಅಂತಹ ಒಂದು ಅದ್ಭುತವಾದಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಸಾಧ್ಯವಾದರೆ 9 ಗುರುವಾರ ಹಳದಿ ಕಲರ್ ವಸ್ತ್ರವನ್ನು ಉಟ್ಕೊಂಡು ಒಂದು ಹಲಸಿನ ಎಲೆಯನ್ನು ತಂದು ಶ್ರೀಗಂಧ ಆಗಲಿ ಅಥವಾ ಅರಿಶಿಣದ ಗಂಧವನ್ನು ತಯಾರು ಮಾಡಿಕೊಂಡು ಹಲಸಿನ ಎಲೆ ಮೇಲೆ ಒಂದು ತ್ರಿಕೋನ ಬರೆದು ಅದರ ಮೇಲೆ ಒಂದು ಬಟ್ಲಡಿಕೆ ಇಟ್ಟು ಗಣಪತಿನ ಪ್ರಾರ್ಥನೆ ಮಾಡಿ. ಇದಿಷ್ಟು ಕ್ರಮ ನೀವು ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆಯಿಂದ ಸ್ವಾಮಿ, ರಕ್ಷಿತಾ ಅಂತ. ಸಂತೋಷ. ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮಸ್ತೆ ಗುರುಜಿ. ಹೇಳಿಮ್ಮ. ಗುರುಜಿ, ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಕ್ಕೆ. ಗುರುಜಿ, ನಮ್ದು ಏನಂತ ಸಮಸ್ಯೆನೇ ಗೊತ್ತಾಗಲ್ಲ ಗುರುಜಿ. ನಮ್ಮ ಅಣ್ಣ ಬೇರೆ ಏಜ್ 23 ವರ್ಷದಲ್ಲೇ ಮದ್ವೆ ಆಗಿ ಹೋಗ್ಬಿಟ್ಟ. ಅಪ್ಪ ಅಮ್ಮ ಅಂತಾನು ನೋಡಲ್ಲ, ನನ್ನೋ ಅಂತಾನು ನೋಡಲ್ಲ. ಆಮೇಲೆ ಅಪ್ಪಾಜಿ ಬೇರೆ ಸ್ಟ್ರೋಕ್ ಆಗಿ ಅವರು ಏನು ಕೆಲಸ ಮಾಡಕ್ ಬರಲ್ಲ. ಮನೆಗೆ ಬರೀ ಬೇರೆಯವ್ರು ಮಾಡ್ತಿದಾರಂತ ಗೊತ್ತಿಲ್ಲ, ನಮ್ ರಿಲೇಷನ್ ಹಿಂಗ್ ಮಾಡ್ತಿದಾರೆ ಅಂತಾನು ಗೊತ್ತಿಲ್ಲ ಗುರುಜಿ. ನಂಗೆ ನನ್ನ ಜೀವನದ ಬಗ್ಗೆ ಕೇಳಬೇಕಿತ್ತು. ಈಗ ನಿನ್ನ ಮದುವೆ ಆಗಿದೆಯಮ್ಮ? ಇಲ್ಲ ಗುರುಜಿ. ನಿನ್ನೊಂದು ದಾರಿ ಆದ್ಮೇಲೆ ತಾನೇ ಅಣ್ಣ ಮದುವೆ ಮಾಡ್ಕೋಬೇಕು. ಅವ್ನು 23 ವರ್ಷದಾಗೆ ಬೇಡ ಬೇಡ ಅಂದ್ರೂ ಹಾಗೆ ಆಗ್ತೀನಿ ಎಂದು ಹೋಗಿ ಮದ್ವೆ ಆಗ್ಬಿಟ್ಟ. ಅವ್ನಿಗೆ ಅಣ್ಣ ನಮ್ಮ ಮನೆ ಅಪ್ಪ ಅಮ್ಮನೂ ನೋಡಲ್ಲ, ಯಾರು ನೋಡಲ್ಲ ಗುರುಜಿ. ಬಂದು ಸಿಟ್ ಮಾಡ್ತಾನೆ, ಕೋಪ ಮಾಡ್ತಾನೆ.
ನೋಡಮ್ಮ, ಆ ಹುಡುಗಿ ಮನೆಯವ್ರು ಏನ್ ಹೇಳ್ತಾರ ಅದನ್ನೇ ಕೇಳ್ತಾನೆ ಗುರುಜಿ. ಅಪ್ಪ ಅಮ್ಮ ಅಂತ ನನ್ನ ನೋಡೋದ್ ಬೇಡ ಗುರುಜಿ, ನಮ್ಮ ಅಪ್ಪ ಅಮ್ಮ ನೋಡ್ಬೇಕು ಅವನು. ನೋಡ್ಬೇಕಮ್ಮ, ನಿನ್ನ ಕಷ್ಟ ಹೊಟ್ಟೆ ಕಿವುಚು ಅಂತ ಮಾತೇಮ್ಮ. ಜನ್ಮ ಕೊಟ್ಟು ತಂದೆ ತಾಯಿ ನೋಡಿ ಇವತ್ತಿನ ದಿವಸ ಅಪ್ಪನ ಪರಿಸ್ಥಿತಿ ಆಗಿದೆ. ಅಪ್ಪ ಸ್ಟ್ರೋಕ್ ಹೊಡೆದು ಮಲಗಿದ್ದಾರೆ ಅಂದರೆ ಅವ್ರ ಕಷ್ಟ ಇದೆಯಲ್ಲ, ಅದು ಹೇಳಲಿಕ್ಕೆ ಅಸಾಧ್ಯ. ಮನುಷ್ಯ ದಿನ ಬದುಕಿದ್ದು ಸಾಯೋ ಥರ ಆಗೋಗ್ಬಿಡುತ್ತೆ. ಅವರು ನೋವು ಹೇಳ್ಕೊಳಕ್ಕಾಗಲ್ಲ. ಅಥವಾ ನನಗೆ ಹಿಂಗೆ ಕಷ್ಟ ಇದೆಯಲ್ಲ, ನನ್ನ ಕಷ್ಟನ ಬಗೆಹರಿಸೋದು, ನಾನು ಎದ್ದು ಓಡಾಡೋಣ, ನನ್ನ ಸಂಸಾರನ ಸುಧಾರಣೆ ಮಾಡೋಣ, ನನ್ನ ಮಗಳಿಗೊಂದು ದಾರಿ ಮಾಡೋಣ ಅಂತ ಅವ್ರ ಮನಸ್ಸಲ್ಲಿ ಎಷ್ಟೋ ನೋವಿದ್ದರೂ ಸಹಿತ ಅಂತಹ ಅಂತಃಕರಣೆ ಒಳಗಡೆ ಕುದೀತಾ ಇದ್ದರೂ ಎದ್ದು ಓಡಾಡಲಿಕ್ಕಾಗಲ್ಲ. ದೇವರು ಒಂದೊಂದ್ಸತಿ ಪ್ರಾರಬ್ಧ ಕರ್ಮ ಹೀಗೆ ಮಾಡಿಬಿಡ್ತಾನೆ. ನೀನು ಹೆದರಬೇಡಮ್ಮ, ನಿನ್ನ ಭವಿಷ್ಯ ಚೆನ್ನಾಗಿದೆ. ನಿನ್ನ ಹೆಸರೇನು ತಾಯಿ? ನಾನು ರಕ್ಷಿತಾ ಅಂತ ಗುರುಜಿ. ನಂದಿಗೂ ಅಷ್ಟೇ ಗುರುಜಿ, ಯಾರಾದ್ರೂ ನನ್ ಜೀವನ ಚೆನ್ನಾಗಿರಲ್ಲ, ನೀನ್ ಹಂಗ್ ಆಗ್ತೀಯ ಹಿಂಗ್ ಆಗ್ತೀಯ ಅಂತ ಹೇಳ್ತಿರ್ತಾನೆ ಗುರುಜಿ. ಅದಕ್ಕೆ ನಾನು ಜೀವನ ಏನ್ ಗುರುಜಿ ಮುಂದೆ ನಾನು ದಿನ ಆಂಜನೇಯ ನೆನ್ಸ್ಕೊಂಡು ಮಲಗ್ತೀನಿ ಗುರುಜಿ. ದಿನ ರಾಮಸ್ತೋತ್ರ ಪಠನೆ ಮಾಡ್ತಾ, ದಿನ ಜೈ ಶ್ರೀರಾಮ್ ಅಂತ 108 ದಿನ ಬರಿತಾ ಜೀವನ ಮಾಡ್ತಿದ್ದೀನಿ ಗುರುಜಿ. ತುಂಬಾ ಅಂದ್ರೆ ತುಂಬಾ ನೋವಾಗ್ತದೆ ಗುರುಜಿ ದಿನ. ನಾನು ಹೇಳ್ತೀನಿ ಕೇಳು, ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನ್ನ ಅದೃಷ್ಟ ಚೆನ್ನಾಗಿದೆ. ನೀನು ಯಾರ ಮನೆ ಕಾಲಿಟ್ರೆ ಅವ್ರ ಮನೆ ಉದ್ಧಾರ ಆಗುತ್ತೆ. ನಿನ್ನ ಭವಿಷ್ಯದಲ್ಲಿ ಅಂತಹ ಅದ್ಭುತವಾದ ಗುಣ ಇದೆ. ನಾನು ಬೇರೆ ಮದ್ವೆ ಆಗೋದ್ರೆ ನೀನ್ ಚೆನ್ನಾಗಿರಲ್ಲ, ಹಂಗಿರ್ತೀಯ, ನೀನ್ ಹಿಂಗಿರ್ತೀಯ ಅಂತ ಎಲ್ಲರೂ ಅಂತಿರ್ತಾರೆ. ಅದಕ್ಕೆ ನಾನು ನನ್ನ ದೇವ್ರು ಇದ್ದಾರೆ, ನಂಬಿರೋ ನನ್ನ ದೇವರು ಇದ್ದಾನೆ ಅಂತ ನಂಬ್ತಾನೆ ಇರ್ತೀನಿ ಗುರುಜಿ. ನೋಡಮ್ಮ, ಎಲೆಬಿಲ್ಲದಂಥ ನಾಲಿಗೆ ಏನು ಬೇಕಾದರೂ ಮಾತಾಡುತ್ತಮ್ಮ. ಅದನ್ನು ಅರ್ಥ ಮಾಡ್ಕೊ. ನೀನು ಯಾರ ಮಾತಿಗೂ ತಲೆ ಬಗ್ಗಿಸ್ಬೇಡ. ನೋಡು, ನಿನ್ನ ತಂದೆಯನ್ನು ಚೆನ್ನಾಗಿ ನೋಡ್ಕೊ. ಯಾಕೆ ಅಂದರೆ ಅಪಾರವಾದಂಥ ಜ್ಞಾನ, ಅಪಾರವಾದ ಪ್ರೀತಿ, ತಂದೆ ಮಕ್ಕಳ ಬಾಂಧವ್ಯ, ಅದರಲ್ಲೂ ತಂದೆ ಮಕ್ಕಳ ಬಾಂಧವ್ಯ ಮುಂದೆ ಇದೆಲ್ಲ ನಾನು ನೋಡ್ಕೊಂತೀನಿ ಗುರುಜಿ. ನಮ್ಮ ಅಪ್ಪ ಅಮ್ಮ ನನಗೆ ಚೆನ್ನಾಗಿರ್ಬೇಕು, ನನ್ನ ಮುಂದಿನ ಜೀವನ ನಾನು ಚೆನ್ನಾಗಿರ್ಬೇಕು. ನಿನ್ನ ಜೀವನ ಚೆನ್ನಾಗಿರುತ್ತೆ, ನಿನಗೆ ಒಳ್ಳೆ ಭವಿಷ್ಯತ್ತಿದೆ, ನೀನು ಒಳ್ಳೆ ಮನೆ ಸೇರ್ತೀಯ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನೀನು ಆದಷ್ಟು ಬೇಗ ಒಳ್ಳೆ ಮನೆ ಸೇರಲಿ ಅಂತ ನನ್ನ ಆರಾಧ್ಯ ದೇವತೆ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಆಶೀರ್ವಾದ ನಿನಗಿದೆ, ಹೆದರಬೇಡ. ನಿನಗೆ ಯಾವುದಾದ್ರು ವರನ ಜಾತಕ ಬಂದು, ಫೋಟೋ ಬಂದು, ಇದು ನನಗೆ ಸರಿ ಹೋಗುತ್ತಾ ಇಲ್ಲೋ ಅಂತ ಕೇಳಲಿಕ್ಕೆ ನೀನು ನನ್ನ ವಾಹಿನಿಗೆ ನಿನ್ನ ಫೋಟೋ ಅಥವಾ ನಿನ್ನ ಅಡ್ರೆಸ್ ಬಂದು, ಈ ಥರ ನಾನು ಮೊದಲು ಮಾತಾಡಿದ್ದೀನಿ, ನಮ್ಮ ತಂದೆ ಪರಿಸ್ಥಿತಿ ಇದೆಯಾರ ಈ ಥರ ಇತ್ತು ಅಂತೇಳಿ ನಾನು ಲೆಟ್ರ್ ಬರಿ, ನಾನು ಇಮಿಡಿಯೇಟಾಗಿ ತೊಗೊಂಡು ಅದನ್ನು ಏನಿದೆಯೋ ನನ್ನ ಕೈಲಿ ಏನು ಸಾಧ್ಯವೋ ಅದು ನಾನು ಮಾಡಿಕೊಡ್ತೇನೆ. ಹೆದರಬೇಡ, ಧೈರ್ಯವಾಗಿರು. ಅಪ್ಪನ ಆರೋಗ್ಯದ ಕಡೆ ಗಮನ ಇರಲಿ, ನಿನ್ನ ಒಳ್ಳೆ ಮನೆ ಸೇರೋದ್ರ ಕಡೆ ಚಿಂತನೆ ಇರಲಿ. ಏನು ಓದಿದ್ಯಮ್ಮ ನೀನು? ನಾನು ಡಿಪ್ಲೊಮಾ ಆಗಿದೆ ಗುರುಜಿ. ನನಗೆ ಕೆಲಸ ಮಾಡ್ಬೇಕಂತ ಭಾಳ ಆಸೆ. ನೋಡು, ಕೆಲಸದ್ದೆಲ್ಲ ಆಮೇಲೆ ಇರಲಿ, ನಾನು ಹೇಳೋದು ಪೂರ್ತಿ ಕೇಳಿಸ್ಕೊ. ಅಪ್ಪನ ಪರಿಸ್ಥಿತಿ ಸರಿ ಇಲ್ಲದ್ರಿಂದ ಒಳ್ಳೆ ಕಡೆ ಸಂಬಂಧ ಬಂದು ನಿನ್ನನ್ನು ಕೈ ಹಿಡಿತೀವಿ ಅಂತ ಹೇಳಿ ನಿನ್ನ ಕುಟುಂಬಕ್ಕೂ ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅನ್ನೋಂಥ ಒಂದು ಒಳ್ಳೆ ಕುಟುಂಬದ ಒಂದು ಧ್ವನಿ ನಿನ್ನ ಮನೆಗೆ ಬಂದರೆ ನೀನು ಅದನ್ನು ಹಿಂತಿರುಗಿ ನೋಡಬೇಡ. ಆದಷ್ಟು ಬೇಗ ಅದಕ್ಕೆ ಸರಿಪಡಿಸು. ಬಂದಿದ್ದರೆ ಅಂಥದಕ್ಕೊಂದು ನೋಡು. ಅಂಥದ್ದು ನಿನಗೆ ಸರಿ ಅನ್ಸಿದ್ರೆ ಆ ಹುಡುಗನ ಫೋಟೋ, ನಿನ್ನ ಫೋಟೋ ಎರಡೂ ನನಗೆ ಕಳಿಸ್ಕೊಡು, ನಾನೊಂದು ಸತಿ ನೋಡಿ ಹೇಳ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಮಂಡತನ ಮಾಡ್ಕೊಂಡು ನಾನು ಉದ್ಯೋಗನೇ ಮಾಡಬೇಕು ಅಂತ ಟೈಮ್ ತೊಗೊಂಡು ವೇಸ್ಟ್ ಮಾಡಬೇಡ. ಯಾಕೆಂದರೆ ಅಪ್ಪ ಗಟ್ಟಿಯಾಗಿರಬೇಕು, ಅಪ್ಪನ ಒಂದು ಮನಸ್ಥಿತಿ ಇರಬೇಕು, ಅವ್ರ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ, ನನ್ನ ಮಗಳ ಮದುವೆ ನಾನು ಹೀಗೆ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ನೀನು ದ್ರೋಹ ಬಗೆಬೇಡ, ಅದ್ರ ಜೊತೆಗಿದ್ದು ಅವ್ರ ಆಶೀರ್ವಾದ ತಗೋ. ಒಳ್ಳೇದಾಗಲಿ ಮಗು. ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ, ಯಾದಗಿರಿ. ಸಂತೋಷ. ಅಮ್ಮ, ತಮ್ಮ ಹೆಸರು? ವಿಜಯಲಕ್ಷ್ಮಿ. ಹಾಂ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಿ. ನಮಸ್ತೆ ಗುರುಜಿ. ಹೇಳಮ್ಮ. ಆರಾಮಿರ್ರಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಗುರುಜಿ, ನಮ್ಮ ಮನೇಲಿ ಸ್ವಲ್ಪ ದುಡ್ಡು ಎಲ್ಲಿ ಮನೆಗೆ ಅವೋ ಹೊರಗೆ ಯಾರ ಕೈಯಲ್ಲಿ ಸಿಗೋವಲ್ವೋ, ಅದಕ್ಕೆ ಕೇಳೋಣ. ಅಂದರೆ ಎಲ್ಲ ಇಟ್ಟು ಮಿಸ್ ಆಗಿದೆಯಾ? ಹಲೋ ಹಲೋ, ಮಾತಾಡಮ್ಮ. ಇದು ಗುರುಜಿ ನಮಸ್ಕಾರ. ಮನ್ಯಾಗ ದುಡ್ಡು ಕಳ್ಕೊಂಡಿನ್ರಿ, ಮನೆಗೆ ಅವೋ ಹೊರಗಡೆ ಹೋಗ್ಯಾವ ಅಂತ ಕೇಳೋಣ. ಮನೆಗೆ ದುಡ್ಡು ಕಳ್ಕೊಂಡಿದ್ದೀರಿ? ಯಾವಾಗ ಕಳ್ಕೊಂಡ್ರಿ? ಈಗ ಒಂದು ಹೋದ ತಿಂಗಳ ರೀ, 1ನೇ ತಾರೀಕು ನಮ್ಮ ಮನೆಯವರು ಬಡ್ಡಿ ತಂದು ಕೊಟ್ಟಿದ್ರಿ, ತೆಗೆದಿಟ್ಟಿನಿ, ಸಿಗೋವಲ್ವ ರೀ. ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ? ಗೊತ್ತಿಲ್ಲ ಗುರುಜಿ, ನಾನು ಎಲ್ಲಿಟ್ಟಿನಿ ಅಂತ ಸಿಗಲ್ಲ ರೀ. ಎಷ್ಟು ಹುಡುಕಾಡ್ತೀನಿ, ಸಿಗೋವಲ್ಲ. ಅದು ಸಾಮಾನ್ಯಕ್ಕೆ ಹಣಕಾಸು ಅಂತ ಇಟ್ಟರೆ ನೀವು ಬೀರಲ್ಲಿ ಇಡ್ತೀರಿ ಅಥವಾ ನಿಮ್ಮ ಎಲ್ಲ ಒಂದು ಸೇಫ್ ಆಗಿರುವಂಥ ಸ್ಥಳ, ನೀವು ಯಾವಾಗಲೂ ಇಡುವ ಸ್ಥಳದಲ್ಲೇ ತಾನು ಇಡ್ತೀರಿ? ಗುರುಜಿ, ನಾನು ಎರಡೇ ಸ್ಥಳದಲ್ಲಿ ಇಡ್ತೀನಿ, ಎರಡೂ ಸಿಗೋವಲ್ಲ. ಇಲ್ಲ, ಒಂದ್ಸತಿ ಮನೆಯಲ್ಲೇ ಸರಿಯಾಗಿ ಹುಡುಕಿ. ಮನೆಯಿಂದ ಆಚೆ ಹೋಗಿರೋದಲ್ಲ, ಮನೆಯಲ್ಲೇ ಸರಿಯಾಗಿ ಹುಡುಕಿ, ನಿಮ್ಮ ಹಣ ನಿಮಗೆ ಸಿಗುತ್ತೆ. ಹೊರಗಡೆ ಹೋಗಿಲ್ರಿ? ಹೊರಗಡೆ ಹೋಗಿಲ್ಲ. ಹೊರಗಡೆ ಹೆಂಗೆ ಹೋಗುತ್ತೆ?
ಫಸ್ಟು ನಿಮ್ಮ ಮನೇಲಿ ಸರಿಯಾಗಿ ಹುಡುಕಿ ಯಾರೋ ನೀವು. ಮತ್ತೆ ಕೈಗೆ ತೊಗೊಂಡಾರೇನೋ ಅಂತ ನನಗೆ. ಇಲ್ಲಮ್ಮ, ಫಸ್ಟು ನಿಮ್ಮ ಮನೇಲಿ ಸರಿಯಾಗಿ ಹುಡುಕಿ ನೀವು. ಯಾಕೆಂದರೆ ನೀವು ಎಲ್ಲಿಟ್ಟಿದ್ದೀರಿ ಅಂತಕ್ಕಂಥದ್ದು ಅರಿವೇ ನಿಮಗಿಲ್ಲ. ಹೌದು ಗುರುಜಿ, ನನ್ನ ನೆನಪೇ ಬರವಲ್ದು. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಸಮಾಧಾನವಾಗಿ ಬರೀ ಇದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋದು ಬಿಟ್ಬಿಡಿ. ಈಗ ದುಡ್ಡನ್ನು ಇಟ್ಟಿದ್ದೀರಿ ಕಳೆದಿದ್ದೀರಿ ಅನ್ನೋದು ಬಿಟ್ಬಿಡಿ. ಸ್ವಲ್ಪ ಸಮಾಧಾನವಾಗಿರಿ. ಬೇರೆಲ್ಲ ಕೆಲಸದ ಬಗ್ಗೆ ಆಲೋಚನೆ ಮಾಡ್ತಾ ಸಡನ್ನಾಗಿ ಅದನ್ನು ಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ಅಥವಾ ನೆಮ್ಮದಿಯಾಗಿದ್ದು ನಂತರ ಇದನ್ನು ತೊಗೊಳ್ಳಿ. ಆಗ ನಿಮಗೆ ಇದು ಮೆಮೊರಿ ಬರುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರದಿಂದ ಮಾತಾಡ್ತಿದ್ದೀವಿ ಗುರುಜಿ. ಸಂತೋಷ ಸರ್, ತಮ್ಮ ಹೆಸರು? ನಾವು ನಿಮ್ಗೆ ಶತಕೋಟಿ ನಮಸ್ಕಾರಗಳು ಗುರುಜಿ. ನಾವು 2-3 ವರ್ಷದಿಂದ ನಿಮ್ ಟ್ರೈ ಮಾಡ್ತಾ ಇದೀವಿ ಕಾಲ್ಗೆ. ಈಗ ಪುಣ್ಯ ಸಿಕ್ಕಿದೆ ಸ್ವಾಮೀಜಿ ನಮ್ಗೆ. ಆಗ್ಲಿ, ಇವತ್ತು ತಮಗೆ ಕಾಲ್ ಸಿಕ್ಕಿದೆ. ಭಗವಂತನ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಲಭಿಸಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಸರ್ ತಮ್ಮ ಹೆಸರು? ಥ್ಯಾಂಕ್ ಯು ಸ್ವಾಮೀಜಿ. ಸ್ವಾಮೀಜಿ ನಮ್ಮ ಹೆಸರು ರಾಮಣ್ಣ ಕೆ ಅಂತೇಳಿ. ಸಂತೋಷ. ಗುರ್ಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ಶತಕೋಟಿ ವಂದನೆಗಳು ಸ್ವಾಮೀಜಿ. ನಮಸ್ತೆ ರಾಯ್ರಿ, ಹೇಳಿಪ್ಪ. ಸ್ವಾಮಿ ಏನಿಲ್ಲ, ಅದೇ ನಂಗೆ ಸ್ವಲ್ಪ ಬಿಸ್ನೆಸ್ ಮಾಡ್ತಿದ್ದೀನಿ ಸ್ವಾಮೀಜಿ. ಬಿಸ್ನೆಸ್ ಬಗ್ಗೆ ಸ್ವಲ್ಪ ಏನೆಲ್ಲ ಇದು ಮಾಡ್ಬೇಕಾಗಿತ್ತು. ಸ್ವಲ್ಪ ಡಲ್ಲಿದೆ ಬಿಸ್ನೆಸ್ ಎಲ್ಲ. ಈಗ ತಾವೇನು ಬಿಸ್ನೆಸ್ ಮಾಡ್ತಿದ್ರಿ? ಸ್ವಾಮೀಜಿ ನಾವು ಸ್ಟುಡಿಯೋ ವರ್ಕ್ ಮಾಡ್ತಿದ್ದೀವಿ ಸ್ವಾಮೀಜಿ. ಫೋಟೋಗ್ರಫಿ ಮತ್ತೆ ಸ್ವಲ್ಪ ಬಿಸ್ನೆಸ್ ಮಾಡ್ಕೊತಾ ಇದ್ದೀನಿ. ಓಕೆ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ವರದರಾಜ ಸ್ವಾಮಿ. ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಸರಿ ಹೋಗಬೇಕಾದ್ರೆ ಇನ್ನೊಂದು 8 ತಿಂಗಳು ಸ್ವಲ್ಪ ಕಷ್ಟನೇ. ಅಂದರೆ ಮುಂದಿನ 8 ತಿಂಗಳ ತನಕ ನೀವು ಅಂದುಕೊಂಡಷ್ಟು ವೇಗವಾಗಿ ನಡೆಯಲ್ಲ. ಆದರೆ ಆ ವೇಗ ಮತ್ತು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥದ್ದು ಕಳೆದ 6 ತಿಂಗಳಿಂದ ನಡೀತಾನೆ ಇದೆ. ಹೌದು ಸ್ವಾಮೀಜಿ. ಕಳೆದ 6 ತಿಂಗಳಿಂದ ಒಂದು ಹೊಸ ಬದಲಾವಣೆ ತರಬೇಕು ಅನ್ನೋ ಚಿಂತನೆ ನೀವು ಮಾಡ್ತಿದ್ದೀರಲ್ಲ, ಹೌದು ಸ್ವಾಮೀಜಿ. ಇದು ನಿಮ್ಗೆ ಅನುಕೂಲ ಆಗುತ್ತೆ. ಆದರೆ ಯಾರನ್ನ ನಂಬಿ ಮುಂದೋಗೋದು? ಜೊತೆಲಿರ್ತಕ್ಕಂಥವ್ರೆಲ್ಲರೂ ಸಹಿತ ನಿಮ್ಮನ್ನು ಕೈ ಹಿಡಿದು ನಡೆಸ್ತೀವಿ ಅಂತ ಬರೋರೇ ಬಿಟ್ಟರೆ ಸಪೋರ್ಟ್ ಮಾಡಿ ನಿಲ್ಲೋರು ಯಾರೂ ಇಲ್ಲ. ಹೌದು ಹೌದು ಸ್ವಾಮೀಜಿ. ಹೀಗಿದೆ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ. ಈ ಸಮಯ ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಸಾಧ್ಯವಾದರೆ ಒಂದು 4 ಭಾನುವಾರಗಳಲ್ಲಿ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ 2 ಲೀಟರಷ್ಟು ತೊಗರಿಬೇಳೆ, ಅದರಲ್ಲೇ ಒಂದು ಮೂಲೆಯಲ್ಲಿ ಒಂದಷ್ಟು ಗೋಧಿ ಮತ್ತು ತೊಗರಿಬೇಳೆಯನ್ನು ಕೆಂಪು ವಸ್ತ್ರದಲ್ಲಿ ಗಂಟು ಹಾಕಿ ಅದನ್ನು ಭಾನುವಾರ ಮಧ್ಯಾಹ್ನ 12 ಗಂಟೆ ಅಥವಾ ಸಂಜೆ 6 ಗಂಟೆ, 12 ತಪ್ಪಿದ್ರೆ 6, ಈ ಸಮಯದಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ವಿಷ್ಣು ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ. ಇದು 4 ಭಾನುವಾರ ನೀವು ಮಾಡಿದ್ರೆ ನಿಮ್ಮಲ್ಲಿ ಒಂದಷ್ಟು ಚಾಲನೆ ಸಿಗುತ್ತೆ, ಒಂದಷ್ಟು ಕೆಲಸಗಳಿಗೆ ದಾರಿ ಆಗುತ್ತೆ. ಹಾಗೆ ಸಾಧ್ಯವಾದರೆ ಯಾವುದಾದ್ರು ಒಂದು ತೀರ್ಥಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಪುಣ್ಯಕ್ಷೇತ್ರದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾವನೆ ಪೂಜೆಗಳಂತ ಮುಗಿಸ್ಕೊಂಡು ಅಲ್ಲಿ ಕೊಡೋ ಪ್ರಸಾದ ಸ್ವೀಕರಿಸ್ಕೊಂಡು ಬನ್ನಿ. ಇದು ನಿಮ್ಮಲ್ಲಿ ತುಂಬ ಬದಲಾವಣೆ ಸಿಗುತ್ತೆ. ಇನ್ನು ಯಾವ ಶಾಂತಿ ಹೋಮ ಏನು ಬೇಡ. ಇದಿಷ್ಟು ಮಾಡಿಕೊಂಡ್ರೆ ಸಾಕು, ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ರೀ, ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿ ಸ್ಪೀಕ್ರಿ. ಬೆಳಗಾಂ. ಅಮ್ಮ ತಮ್ಮ ಹೆಸರು? ಶೋಭಾ ಅಂತ. ಹಾ, ಗುರ್ಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ರಿ. ಮದುವೆ ಇದೆ. ನಮ್ಮ ದೊಡ್ಡ ಮಗನ್ಗೆ 30 ವಯಸ್ಸು ರೀ. ನಾ ಎಲ್ಲಿ ಕನ್ಯಾ ಸಿಗ್ತಾ ಇಲ್ರಿ, ಕೇಳ್ಬೇಕಾಗಿತ್ರಿ. ಮಗ ಇದ್ದಾನ ಮನೇಲಿ? ಹ್ಞೂನ್ರಿ, ಅದಾನ. ಕೊಡಿಮ್ಮ. ಹಾಂ ಸರಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಕೆಲಸ ಮಾಡ್ತೀರಿ? ಇಲ್ಲಿ ಕಿತ್ತೂರಲ್ಲಿ ಸೊಸೈಟಿ ಕೆಲಸ ಮಾಡ್ತಿದ್ದಾರೆ. ಹಾಂ ಹಾಂ. ನಿಮ್ಮ ಪೂರ್ತಿ ಹೆಸರು ಹೇಳಿ. ನಾಗರಾಜ್ ಅಂತ ಕೊಡ್ತೀರಿ. ನಾಗರಾಜ್. ಒಂದು 3 ಜನ ಸ್ನೇಹಿತರ ಹೆಸರು ಹೇಳಿ. 3 ಜನ ರೀ. ಪ್ರಶಾಂತ, ರವಿ, ಆಮೇಲೆ ರಮೇಶ್. ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರಸಿದ್ಧಿ ಕ್ಷೇತ್ರದ ಹೆಸರು ಯಾವ್ದಾದ್ರು ಹೇಳಿ. ನಿಮ್ಮ ಪ್ರಾಂತ್ಯದಲ್ಲಿ ಒಂದು ಪ್ರಸಿದ್ಧಿ ಕ್ಷೇತ್ರ ಅಂದರೆ ಯಾವ್ದಾದ್ರು ಒಂದು ದೇವಾಲಯ? ಗುರುಜಿ ಇವ್ರಿಗೆ ದೇವಮ್ಮ ಗುಡಿ ಐತ್ರಿ. ಒಳ್ಳೇದಾಗಲಿ, ಪ್ರಯತ್ನ ಪಡಿ. ಈಗಂತೂ ಕರೆಕ್ಟ್, ಈಗ ಸಮಯ ಕರೆಕ್ಟಾಗಿದೆ. ಆದರೆ ಅಡ್ಡಿ ಆತಂಕ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಸಾಧ್ಯವಾದರೆ ಒಂದು 4 ಮಂಗಳವಾರ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದು ನವಗ್ರಹ ಪೂಜೆ ಮಾಡಿಸ್ಕೊಳ್ಳೋದು ಕರೆಕ್ಟು ಅನಿಸುತ್ತೆ. ನಿಮ್ಮ ಊರಲ್ಲಿ ಹತ್ತಿರದಲ್ಲಿ ಎಲ್ಲರೂ ನವಗ್ರಹ ಆಲಯ ಇದ್ದರೆ, 9 ಗ್ರಹಗಳು ನಿಲ್ಲಿಸಿರ್ತಕ್ಕಂಥ ದೇವಸ್ಥಾನ ಇದ್ದರೆ
ಒಂದು 3 ಮಂಗಳವಾರ ನೀವೇ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ 11 ಪ್ರದಕ್ಷಿಣೆ ಮಾಡಿ. 4ನೇ ಮಂಗಳವಾರ ಒಂದು ನವಗ್ರಹ ಪೂಜೆ ಮಾಡಿಸ್ಕೊಳ್ಳಿ. ಇದು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಸಾಕಷ್ಟು ಕರೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅಂತ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬೇಡ ಗುರುಜಿ. ಆಯ್ತು, ಪರವಾಗಿಲ್ಲ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀನು ಚೆನ್ನಾಗಿದ್ದೀಯ ತಾಯಿ? ಚೆನ್ನಾಗಿದ್ದೀನಿ ಗುರುಜಿ. ಒಂದ್ಸರಿ ಫೋನ್ ಮಾಡಿದ್ದೆ ನಿಮ್ಗೆ ನಾನು. ಯಾವಾಗ ಮಾಡಿದ್ದಮ್ಮ? ನನ್ನ ಮನೇನೆ ತಳ್ಬಿಟ್ಟಿದ್ದೆ ಗುರುಜಿ. ಏನಾಯ್ತಮ್ಮ? ಒಂದ್ಸರಿ ನಾನು ಫೋನ್ ಮಾಡಿದ್ದೆ, ಕೋರ್ಟ್ಗೆ ನಡೀತಾ ಇದೆ ಕೇಸುಗಳು ಅಂತ ಹೇಳ್ದೆ ಅಲ್ಲ ಗುರುಜಿ. ಹಾಂ ಹಾಂ, ನೀವು ಅದೇ ದೊಡ್ಡವ್ರು ಸೇರಿಸಿ ಮಾತಾಡಿ ಅಂತ ಹೇಳಿದ್ರಲ್ಲ. ಹೌದಮ್ಮ. ಸೇರ್ಸಿದ್ದೆ ಗುರುಜಿ. ಅವ್ರು ಕೇಳಿಲ್ಲ ಗುರುಜಿ. ಅಂಗಡಿಗಳು ಮನೆ ಎಲ್ಲ ಅವ್ರ ಕೆಳಗೆ ಹೋಗಿದ್ದೆ ಗುರುಜಿ. ನನ್ ಮನೇನು ತಳ್ಬಿಟ್ರು ಗುರುಜಿ. ನಮ್ ತಾಯಿ ಮನೇಲಿ ತಿನ್ನಿ ಬಂದು. ಅಂದರೆ ನಿಮ್ಮ ತಾಯಿಗೆ ಬರಬೇಕಾದಂಥ ಭಾಗದ ಬಗ್ಗೆ ಚಿಂತನೆ ಮಾಡಿದ್ರಾ? ಅಲ್ಲ ಗುರುಜಿ, ನಮ್ಮ ಆವಾಜು ನಮ್ಮ ಯಜಮಾನ್ರು ಗುರುಜಿ. ಹಾಂ ಹಾಂ, ನಮ್ಮ ಮಾವ ಅವ್ರು ಅಕ್ಕಾಗ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಒಂದ್ಸರಿ ಮಾಡಿದ್ದೆ ನಿಮ್ಗೆ ಫೋನ್ ನಾನು. ಹಾಂ ಹಾಂ, ನೀವು ದೊಡ್ಡವ್ರಿಗೆ ನಿಮ್ ಇದ್ರಲ್ಲಿ ನಾವು ಮುಸ್ಲಿಮ್ಸ್ ಗುರುಜಿ, ನಿಮ್ ಇದ್ರಲ್ಲಿ ದೊಡ್ಡವ್ರು ಸೇರ್ಸಿ ನೀವು ಮಾತಾಡಿ ಆಗುತ್ತೆ ಅಂತ ಹೇಳಿದ್ರಿ. ಸೇರ್ಸಿದ್ದೆ ಗುರುಜಿ. ಅವ್ರು ಕೇಳಿಲ್ಲ ಗುರುಜಿ. ಅವ್ರು ಏನು ಹೇಳ್ತಾ ಇದ್ದಾರೆ? ಹೈಕೋರ್ಟಲ್ಲಿ ಅವ್ರಿಗೆ ಗುರುಜಿ, ಅವರು ಹೈಕೋರ್ಟಲ್ಲಿ ಅವ್ರ ಕಡೆ ಆಗಿದೆ ಅಂತನಾ? ಅವ್ರ ಕಡೆ ಇದಾಗಿ ಇದ್ ಮಾಡ್ಕೊಬಿಟ್ಟಿದ್ದಾರೆ ಗುರುಜಿ. ನನ್ನ ಮನೇನು ತಳ್ಬಿಟ್ರು ಗುರುಜಿ, ಡೆಮಾಲಿಷನ್ ಮಾಡ್ಬಿಟ್ರು. ಅದಕ್ಕೆ ಮತ್ತೆ ನಾವು ಮೂವ್ ಮಾಡಿದ್ರಿ, ಮತ್ತೆ ಏನಾದ್ರು ಆಗುತ್ತೆ ಗುರುಜಿ ನಮ್ ಕಡೆನೆ. ಹಾಗಲ್ಲಮ್ಮ, ಈಗ ಒಂದು ಕೋರ್ಟಲ್ಲಿ ಅವ್ರ ಕಡೆ ಆಗಿದೆ ಅಂದರೆ ಅಲ್ಲಿ ಅದಕ್ಕೆ ಸಂಬಂಧಪಡ್ತಕ್ಕಂಥ ದಾಖಲಾತಿಗಳು, ದಾಖಲಾ ಪತ್ರಗಳು ಎಲ್ಲವೂ ಅವ್ರ ಕಡೆನೇ ಇದೆಯಮ್ಮ? ಹ್ಞೂ ಗುರುಜಿ. ಇದು ಒರಿಜಿನಲ್ ಪ್ರಾಪರ್ಟಿ ಯಾರ ಹೆಸರು ಮಾಡಿದಿರಿ ನಾವು? ಹಾಂ, ಮತ್ತೆ ಕೇಸ್ ಮೂವ್ ಮಾಡಿದಿರಿ. ಮತ್ತೆ ಏನಾದ್ರು ಅದು ನಮ್ ಕಡೆ ಆಗುತ್ತಾ ಅಂತ ಗುರುಜಿ. ಮತ್ತೆ ನನ್ ದಾರಿ ನೀವೇ ತೋರಿಸ್ಬೇಕು ಗುರುಜಿ. ಮುಂದೆ ಹೆಂಗ್ ನನ್ ಮನೇನೆ ಇಲ್ಲ ಗುರುಜಿ ನನ್ಗೆ. ಹಾಗಲ್ಲಮ್ಮ, ಇಲ್ಲಿ ಆಧಾರಗಳಂತಕ್ಕಂಥದ್ದು ನೋಡ್ಬೇಕಲ್ವಮ್ಮ. ಯಾರ ಹೆಸರಲ್ಲಿ ಪೇಪರ್ ಇದೆ ಮತ್ತು ಹಿಂದೆ ಹೇಗಾಯಿತು, ಹೇಗೆ ಬಂತು, ಇದೆಲ್ಲ ಸ್ವಲ್ಪ ಅದರದ್ದೇ ಆದಂಥ ಥಿಯರಿಗಳಿದೆಯಲ್ಲಮ್ಮ. ಏಕೆಂದರೆ ಭೂಮಿ ವಿಚಾರಕ್ಕೆ ಬಂದಾಗ, ಆಸ್ತಿ ವಿಚಾರಕ್ಕೆ ಬಂದಾಗ ಅದಕ್ಕೆ ಅದರದ್ದೇ ಆದಂಥ ಬೇರೆ ವ್ಯವಸ್ಥೆಗಳಿರುತ್ತಮ್ಮ. ಹೌದು ಗುರುಜಿ. ನೀನು ಇರೋ ಬರೋ ಬುರ್ಕ ಸಾಕಷ್ಟು ಕಷ್ಟಪಟ್ಟು ಅದನ್ನು ಭವಿಷ್ಯ ಆದ್ರೂ ಮುಂದಕ್ಕೆ ಹೇಗೆ ಗುರುಜಿ? ನಮ್ಮ ಯಜಮಾನ್ರು ಅಂಗಡಿಗಳೆಲ್ಲ ಕಿತ್ಕೊಬಿಟ್ರು ಗುರುಜಿ. ಏನು ಅಂಗಡಿ ಮಾಡ್ತಿದ್ದಮ್ಮ? ಟೈಲರ್ ಮೆಕ್ಯಾನಿಕ್ ಗುರುಜಿ ನಮ್ಮ ಯಜಮಾನ್ರು. ಹಾಂ ಹಾಂ, ನಾನೊಂದು ಮಾತು ಹೇಳಮ್ಮ. ಬದುಕಲಿಕ್ಕೆ ಭಗವಂತ ನೋಡು ತಾಯಿ 100 ದಾರಿ ಕೊಟ್ಟಿದ್ದಾನಮ್ಮ. ನಮಗೆ ಎಲ್ಲಿ ನೋವಿರುತ್ತೋ, ಯಾರು ನಮ್ಗೆ ನೋವು ಕೊಡ್ತಿರ್ತಾರೋ, ಎಲ್ಲಿ ನಮಗೆ ಸಿಗೋದಿಲ್ಲ ಅಂತಿರುತ್ತೋ, ಬಲವಂತವಾಗಿ ಅಲ್ಲೇ ಹೋಗಿ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲಿ ಒದ್ದಾಡೋ ಬದಲು ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ದಿನಕ್ಕೆ 10 ರೂಪಾಯಿ ಸಂಪಾದನೆ ಮಾಡಿದ್ರು ಆ ನೆಮ್ಮದಿ ನೋಡ್ಬೇಕಲ್ವಮ್ಮ. ನಮಗೆ ಬರೆದಿರೋ ಕಡೆ ಎಲ್ಲಿ ನಮಗೆ ಸಿಗೋದಿಲ್ವೋ, ಯಾರು ನಮಗೆ ಮೋಸ ಮಾಡ್ತಾರೋ, ಯಾರು ನಮ್ಮನ್ನು ನಿಂದನೆ ಮಾಡ್ತಾರೋ ಅಂತಹವ್ರ ಜೊತೆಲಿ ಹೋಗಿ ಅಲ್ಲೇನೋ ಸಂಪಾದನೆ ಮಾಡಿ ಇಲ್ಲೇ ನಾವು ಬದುಕಬೇಕು ಅಂತ ಆಲೋಚನೆ ಮಾಡೋದನ್ನು ಬಿಟ್ಬಿಟ್ಟು ನಾವು ಪ್ರತ್ಯೇಕವಾಗಿ ಒಂದು ದಾರಿ ಹುಡ್ಕೊಂಡ್ರೆ ತಪ್ಪಿಲ್ವಲ್ಲಮ್ಮ. ನೋಡು ತಾಯಿ, ಮನುಷ್ಯ ಬದುಕಿರುವಷ್ಟು ದಿವಸ ದೇವರು ಅನ್ನ ಕೊಡ್ತಾನೆ. ಆದರೆ ನಾವು ಅನ್ನ ಹುಟ್ಟುಕೊಳ್ಳೋಂಥದ್ದು, ಅನ್ನ ಎಲ್ಲಿ ಹುಟ್ಟಿಸ್ಕೋಬೇಕು, ಎಲ್ಲಿ ನಾವು ಸಂಪಾದನೆ ಮಾಡಬೇಕು ಅಂತ ಸ್ವಲ್ಪ ನಮ್ಮ ಬುದ್ಧಿ ಚೈತನ್ಯದಿಂದ ನಾವು ಸಂಪಾದನೆ ಮಾಡ್ಕೋಬೇಕಲ್ವಮ್ಮ. ಯಾಕೆಂದರೆ ನಿನ್ನ ಭವಿಷ್ಯ ಹೆಂಗಿರುತ್ತೆ ಗುರುಜಿ ನಂದಾದ್ರು? ಅಮ್ಮ, ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ. ನಾನು ಹೇಳೋದು ಅರ್ಥ ಮಾಡ್ಕೊ. ನಿನ್ನ ಭವಿಷ್ಯದಲ್ಲಿ ಖಂಡಿತ ಲೋಪ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ನಾವು ಪುನಃ ಅಂಗಲಾಚಿ ಅವ್ರ ಹತ್ರನೇ ಹೋಗಿ ನಿಂತ್ಕೊಂಡ್ರೆ ನಮಗಲ್ಲಿ ಉಸಿರಾಡಕ್ಕೆ ಸ್ಥಳ ಸಿಗಲ್ಲಮ್ಮ. ಒಂದು ಕಡೆಯಿಂದ ನೀನು ಹೋರಾಟ ಇರಲಿ, ಆದರೆ ಇಲ್ಲಿ ನೀನು ಬದುಕಬೇಕು, ಬದುಕು ತೋರಿಸ್ಬೇಕು ಅಂತ ಹಠದಿಂದ ನೀನು ಬದುಕಬೇಕು. ಅದಕ್ಕೆ ನಿಮ್ಮ ಮನೆಯವರು ನೀವು ಜೊತೆಲಿದ್ದು ಆದಷ್ಟು ಯಾವುದೇ ಕಾರಣಕ್ಕೂ ಇಂಥ ಅಸಮಾಧಾನಕ್ಕೆ ಒಳಗಾಗ್ದಿರಾ, ಅಧೈರ್ಯ ಪಡೆದಿರ, ಧೈರ್ಯವಾಗಿ ಮುಂದುವರಿಸಿ. ನೀವು ಚೆನ್ನಾಗಿರ್ತೀರಿ. ಒಳ್ಳೇದಾಗ್ಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಗೆ ಗುರುಜಿರವರು ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇನ್ನೊಂದು ಮಾತಾಡಬೇಕು ಅನ್ನಿಸ್ತು. ಪಾಪ ಹೆಣ್ಣುಮಗಳು ತಂದೆ ಸ್ಟ್ರೋಕ್ ಆಗಿ
ಮಗ ಏನೋ ಅವನ ದಾರಿ ಅವನು ಹುಡುಕೊಂಡು ಮದುವೆ ಆಗಿ ಹೊರಟುಬಿಟ್ಟ. ಆ ಹೆಣ್ಣುಮಗಳಿಗೆ ಮದುವೆ ಆಗಿಲ್ಲ. ಇಂತಹ ಕುಟುಂಬಗಳು ತುಂಬ ಕಡೆ ಇದೆ. ತುಂಬ ಮನೆಗಳಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು 180 ಥರ ಆಲೋಚನೆ ಮಾಡಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಜೀವನದಲ್ಲಿ ಒಂದು ಸತಿ ಸ್ಟ್ರೋಕ್ ಅಂತಕ್ಕಂಥದ್ದಾದರೆ, ಬ್ರೈನ್ ಎಮರೇಜ್ ಆದರೆ, ರಕ್ತ ಹೆಪ್ಪುಗಟ್ಟಿದ್ರೆ ಪುನಃ ಜೀವನ ಇಲ್ಲ. ಆದರೆ ಅಂಥದ್ದಕ್ಕೆ ಮಾತ್ರ ದಯವಿಟ್ಟು ಯಾರೂ ಅವಕಾಶ ಮಾಡಿಕೊಳ್ಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ಭಗವಂತ ನಮಗೆ ಕೊಟ್ಟಷ್ಟರಲ್ಲೇ ತೃಪ್ತಿಯಾಗಿರೋಣ, ಏನು ಸಿಕ್ಕಿದ್ರೆ ಅದಷ್ಟೇ ಸಾಕು. ಅದು ಬಿಟ್ಟು ಇನ್ನೂ ಬೇಕು ಇನ್ನೂ ಏನೋ ಮಾಡಬೇಕು, ನನ್ನ ಸಂಸಾರಕ್ಕಾಗಿ ಏನೋ ಮಾಡಬೇಕು ಅಂತ ಹೊಡೆದಾಡೋದು ಒಂದು ಕಡೆ, ಅಥವಾ ಇನ್ನೇನೋ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಹೋರಾಟ ತಲೆ ನಮ್ಮ ಕೈಲಿ ಆಗ್ತಿರೋ ಇದ್ರೂ ಬಲವಂತವಾಗಿ ಕಷ್ಟಪಟ್ಟುಕೊಂಡು ಕೆಲಸ ಮಾಡಿ ನಮ್ಮ ಬ್ರೈನ್ ಎಮರೇಜ್ ಮಾಡಿಕೊಂಡು ಬ್ಲಡ್ಡನ್ನು ಕ್ಲಾಟ್ ಮಾಡಿಕೊಂಡು ಜೀವನ ಇಲ್ದಿರ ಹಾಸಿಗೆ ಮೇಲೆ ಮಲ್ಕೊಂಡು ನೋವು ಪಟ್ಟು ನಮ್ಮಿಂದ 4 ಜನಕ್ಕೆ ನೋವಾಗೋ ಮಟ್ಟಕ್ಕೆ ನಾವು ಯಾರೂ ಹೋಗಬಾರ್ದು. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೆಯದಾಗಲಿ.